ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಉದ್ಯಾನ ನಗರಿ ಅಂತ ಒಂದು ಬೆಂಗಳೂರಿಗೆ ಸಾಕಷ್ಟು ಒಂದು ಹಿರಿಮೆಗೆ ಸಾಕಷ್ಟು ಹೆಸರು ಕೂಡ ಇರುವಂಥದ್ದು. ಆದರೆ ಈ ಹೆಸರಿಗೆ ಅಥವಾ ಈ ಬೆಂಗಳೂರಿಗೆ ಮತ್ತೊಂದು ಹೆಸರು ಸೇರ್ಪಡೆ ಆಗ್ತಾ ಇದೆ, ಟ್ರಾಫಿಕ್ ಸಿಟಿ ಅಂತೇಳಿ. ಏಷ್ಯಾದಲ್ಲೇ ಅತಿ ಹೆಚ್ಚು ದಟ್ಟಣೆ ಇರುವಂಥ ಬೆಂಗಳೂರು ಸಿಟಿ ಈಗ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ವಾಹನ ಸವಾರರಿಗೆ. ಒಂದು 10 ಕಿಲೋಮೀಟರ್ ಬೆಂಗಳೂರಲ್ಲಿ ಓಡಾಟ ಮಾಡಬೇಕು ಅಂತಂದರೆ ಅರ್ಧ ಗಂಟೆ ಮೇಲೆ ಸಮಯ ಬೇಕಾಗ್ತಾ ಇದೆ. ಸೊ ಹಂಗಾಗಿ ಈ ಒಂದು ಕುಖ್ಯಾತಿಗೆ ಗುರಿಯಾಗಿರುವಂಥದ್ದು ಬೆಂಗಳೂರು ಸಿಟಿ. ಸೊ ಯಾಕೆ ಇದಕ್ಕೆಲ್ಲ ಪರಿಹಾರ ಇಲ್ವಾ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಪ್ರಮುಖವಾಗಿ ಬೆಂಗಳೂರು ಅಂತ ಹೇಳಿದ್ರೆ ಅಥವಾ ಬೆಂಗಳೂರಿನ ಸಮಸ್ಯೆ ಅಂತ ಹೇಳಿದ್ರೆ ಮೊದಲ ಸಮಸ್ಯೆನೇ ಅದು ಟ್ರಾಫಿಕ್ ಕಿರಿಕಿರಿ. ಸೊ ಈಗ ಮತ್ತೆ ಭಯಾನಕ ವರದಿ ಇದು, ಟ್ರಾಫಿಕ್ ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ ಅನ್ನೋದು. ಸೊ ಇದಕ್ಕೆ ಪರಿಹಾರ ಏನು, ಯಾವ ರೀತಿಯಾಗಿ ಪರ್ಯಾಯವಾಗಿ ಏನಾದರೂ ಪರಿಹಾರ ಇದೆಯಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಸ್ಲೋ ಟ್ರಾಫಿಕ್ ಬೆಂಗಳೂರು ನಂಬರ್ 3, ಇದು ಏಷ್ಯಾದಲ್ಲಿ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂಥ ರಾಜಣ್ಣ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಟ್ರಾಫಿಕ್ ಎಕ್ಸ್ಪರ್ಟ್ ಮೊಹಮ್ಮದ್ ಕಲಂದರ್ ಖಾನ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್ ರಾಜಣ್ಣ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪ್ರಮುಖವಾಗಿ ಬೆಂಗಳೂರು ಸಿಟಿ ಅಂತ ಅತಿ ವೇಗವಾಗಿ ಬೆಳೀತಾ ಇರುವಂಥ ಸಿಟಿ, ಹಾಗಂತೇಳಿ ಸಮಸ್ಯೆ ಇಲ್ಲ ಅಂತಲ್ಲ. ಬೆಂಗಳೂರಿನಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮೊದಲ ಸಮಸ್ಯೆನೇ ಅದು ಟ್ರಾಫಿಕ್ಕು. ಬಟ್ ಈಗ ಮತ್ತೆ ಅದು ಭಯಾನಕ ವರದಿ, ಅದು ಅತಿ ಹೆಚ್ಚು ದಟ್ಟಣೆ ಇರುವಂಥದ್ದು ಬೆಂಗಳೂರು ಸಿಟಿ ಅಂತ ಹೇಳಿದ್ರು. ವಿಶ್ವದಲ್ಲಿ 3ನೇ ಸ್ಥಾನ, ಬಟ್ ಏಷ್ಯಾದಲ್ಲಿ ಮೊದಲ ಸ್ಥಾನ ಇದೆ. ಯಾಕೆ ಈ ಸಮಸ್ಯೆ? ಯಾವುದೇ ಒಂದು ಪ್ರಮುಖ ನಗರಗಳು ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಟ್ರಾಫಿಕ್ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ. ಇದು ಯಾವಾಗಲೂ ಕೂಡ ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ದಟ್ಟಣೆಯೂ ಕೂಡ ಜಾಸ್ತಿ ಆಗೋದು ಭಾಳ ಸರ್ವೇ ಸಾಮಾನ್ಯ. ಬಟ್ ಇದರಿಂದ ಹೊರಗಡೆ ಬರಬೇಕಾದ್ರೆ ಏನೇನು ಆಲೋಚನೆ ಮಾಡಬೇಕು? ಈಗ ಜನಸಂಖ್ಯೆ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಇಂಡಸ್ಟ್ರೀಸ್ಗಳು ಬರ್ತಾ ಇದೆ, ಹೊಸ ಹೊಸ ಕಂಪನಿಗಳು ಬರ್ತಾ ಇದ್ದಾವೆ. ಆ ಬರ್ತಕ್ಕಂಥ ಒಂದು ಜನಗಳನ್ನ ಎಲ್ಲಿ ಅಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಅವ್ರಿಗೆ ವೆಹಿಕಲ್ಗಳು ಬೇಕಾಗುತ್ತೆ. ಆದರೆ ರಸ್ತೆಗಳು ಏನಾದರೂ ನಾವು ಹೆಚ್ಚಿಗೆ ಮಾಡಿದ್ದೀವ? ಇಲ್ಲಿ ನಮ್ಮ ಬೆಳವಣಿಗೆ, ರಸ್ತೆಗಳ ಬೆಳವಣಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಆಗ್ತಾಯಿದ್ರೆ ವೆಹಿಕಲ್ ಸಂಖ್ಯೆ ಜಿಮೆಟ್ರಿಕ್ ಪ್ರೋಗ್ರೆಷನ್ನಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಅಂದರೆ ಇದು ಹಿಂದೆ, ಇದು ಮುಂದೆ. ನಾವು ಹೇಗೇ ಮಾಡಿದ್ರೂ ಕೂಡ, ಎಷ್ಟೇ ರಸ್ತೆಗಳನ್ನು ನಾವು ವಿಸ್ತಾರ ಮಾಡಿದ್ರೂ ಕೂಡ ಈ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ವಾಹನಗಳ ಒಂದು ವೇಗಕ್ಕೆ ಕೋಆರ್ಡಿನೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನೋಡಿ, ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೆ, ಒಂದು ನಗರ ಇರ್ಬೋದು, ಒಂದು ಮೆಷನ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ನ ಡಿಸೈನ್ ಮಾಡಬೇಕಾದ್ರೆ ಇಷ್ಟು ಸ್ಪೇಸಲ್ಲಿ ಇಷ್ಟು ವಾಹನಗಳು ಅಂತ ಅಂದ್ಬಿಟ್ಟು ಡಿಸೈನ್ ಮಾಡಬೇಕಾಗುತ್ತೆ. ಈ ರಸ್ತೆಯಲ್ಲಿ 1 ಗಂಟೆಯಲ್ಲಿ ಎಷ್ಟು ವಾಹನಗಳು ಚಲಿಸಬಹುದು? ನೀವು 1 ಗಂಟೆಯಲ್ಲಿ ನಿಮಗೆ 1000 ವೆಹಿಕಲ್ಲು ಓಡಾಡ್ತಕ್ಕಂಥ ರಸ್ತೆಯಲ್ಲಿ ನೀವು 2000 ವೆಹಿಕಲ್ಗಳು ಹೋದಂಥ ಸಂದರ್ಭದಲ್ಲಿ ನಿಮಗೆ ಮೂಮೆಂಟ್ಸು, ನಿಮಗೆ ಸ್ಪೀಡು ಕಡಿಮೆ ಆಗುತ್ತೆ, ಹೆಚ್ಚಿಗೆ ಕಾಲಾವಧಿ ತೆಗೆದುಕೊಳ್ಳುತ್ತೆ, ನಮ್ಮ ಸಮಯ ಕೂಡ ನಾವು ವಿನಿಯೋಗ ಮಾಡಬೇಕಾಗುತ್ತೆ. ಅದು ಇದೇನು ಸಮಯ, ಇದು ನಾವೇನೇ ಸಂಚಾರಕ್ಕೆ ಉಪಯೋಗಿಸ್ತೀವಲ್ಲ ಸಮಯ, ಇದು ಯಾರಿಗೂ ಪ್ರಯೋಜನಕ್ಕೆ ಬಾರದಂಥ ಸಮಯ ಇದು. ಯಾಕೆಂದರೆ ನಾವು ಯಾವುದು ಆ ಟೈಮಲ್ಲಿ, ಇವತ್ತು ನೋಡಿ ಕೆಲವರು ಬುದ್ಧಿವಂತರು ಇವತ್ತು ಕಾರ್ನಲ್ಲಿ ಕೂತ್ಕೊಳ್ತಿದ್ದಂಗೆ ಕೆಲಸ ಮಾಡ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕಾರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಒದಗಿಬಿಟ್ಟಿದ್ದಾವೆ. ಅದು ನೋಡಿ, ಅನಿವಾರ್ಯವಾಗಿ ಇವತ್ತು ಲ್ಯಾಪ್ಟಾಪ್ ಇಟ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಸು ಆ ಸಮಯನೂ ಕೂಡ ಎನ್ಕೇಜ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಬಟ್ ಅವರನ್ನು ಹೊರತುಪಡಿಸಿ ಉಳಿದವರು ಯಾರೇ ಕೂಡ ಒಂದು ರಸ್ತೆಗಳಲ್ಲಿ ಚಾಲನೆ ಮಾಡಬೇಕಾದಂಥ, ಸಂಚರಿಸಬೇಕಾದಂಥ ಸಂದರ್ಭದಲ್ಲಿ ಆ ಸಮಯ ಅನ್ಪ್ರಾಡಕ್ಟಿವ್ ಸಮಯ. ಅದು ಅಲ್ಲಿ ಆ ಸಮಯದಲ್ಲಿ ಒಬ್ಬ ಮನುಷ್ಯ ಯಾವುದನ್ನು ಉತ್ಪಾದನೆ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಡೆಡ್ ಟೈಮ್. ಏನು ಮ್ಯಾಕ್ಸಿಮಮ್ ಅಂದರೆ ನಾವು ಬೇರೆ ಆಲೋಚನೆಗಳನ್ನ ಮಾಡಬೋದೇ ಹೊರತು ಯಾವುದೇ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಯಾವುದೇ ನಾವು ಸಂಚಾರಕ್ಕೆ ಎಷ್ಟು ಕಡಿಮೆ ಅವಧಿ ತೆಗೆದುಕೊಳ್ತೀವೋ ಅಷ್ಟು ನಮ್ಮ ದುಡಿಮೆ ಹೆಚ್ಚಾಗೋದಕ್ಕೆ ಅನುಕೂಲ ಆಗುತ್ತೆ. ಎಸ್ ಮೊಹಮ್ಮದ್ ಸರ್, ಈಗ ಸಹಜವಾಗಿ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿಯತ್ತ ಕಾಣ್ತಾ ಇರುವಂಥದ್ದು. ಅಂದರೆ ಸಹಜವಾಗಿ ಬೇರೆ ಬೇರೆ ಭಾಗದಿಂದ ಜನ ಬರ್ತಾರೆ, IT ಕಂಪ್ನಿಗಳು ಇದ್ದಾವೆ. ಆದರೆ ಈ ಟ್ರಾಫಿಕ್ ಸಮಸ್ಯೆ ಮಾತ್ರ ಹಾಗೇ ಇದೆ. ಸರ್, ಟೆಕ್ನಿಕಲಿ ಮಾತಾಡಬೇಕಂದ್ರೆ, ಬ್ಯಾಂಗ್ಳೂರ್ ಇಸ್ ಅನ್ ಅನ್ಪ್ಲಾನ್ಡ್ ಸಿಟಿ ವಿತ್ ಲಿಮಿಟೆಡ್ ಸ್ಕೋಪ್ ಆಫ್ ವೈಡ್ನಿಂಗ್. ಸರ್ ಹೇಳ್ದಂಗೆ ನಮ್ಮ ವೆಹಿಕಲ್ ಪಾಪ್ಯುಲೇಷನ್ ಏನಿದೆ ಡೈಲಿ ಇಟ್ ಈಸ್ ಆಲ್ಮೋಸ್ಟ್ ಆನ್ಯುವಲಿ 10% ಇನ್ಕ್ರೀಸ್ ಆಗ್ತಾ ಇದೆ ನಮ್ಮದು. ಸೊ
previous year and every year 10% vehicle growth, registration of vehicles, ಇರಲಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಇರಲಿ, ಸೊ ಇಟ್ ಈಸ್ ಬೀನ್ ಇನ್ಕ್ರೀಸಿಂಗ್. ಇವಾಗ ನಾವು ಟೆಕ್ನಿಕಲಿ ಮಾತಾಡುವಾಗ V/C ರೇಷಿಯೋ ಅಂತ ಏನ್ ಕರಿತೀವಿ ನಾವು ಟ್ರಾಫಿಕ್ ಇಂಜಿನಿಯರಿಂಗ್ ನಲ್ಲಿ, V/C ರೇಷಿಯೋ 1 ರೀಚ್ ಆದ್ರೆ ದಟ್ ಹ್ಯಾಸ್ ಗಾಟ್ ಟು ದ ಸ್ಯಾಚುರೇಟೆಡ್ ಲೆವೆಲ್ ಅಂತೀವಿ. ಬ್ಯಾಂಗ್ಳೂರ್ದು ಟ್ರಾಫಿಕ್ ಸಿನಾರಿಯೋ V/C ರೇಷಿಯೋ ಹ್ಯಾಸ್ ಕ್ರಾಸ್ ಟು 2, ಅಂದ್ರೆ ಇಟ್ ಈಸ್ ಓವರ್ ಸ್ಯಾಚುರೇಟೆಡ್ ಅಂತ. ಸೊ ಲಿಮಿಟೆಡ್ ಸ್ಕೋಪ್ ಆಫ್ ವೈಡ್ನಿಂಗ್ ಇದೆ ನಮ್ಮ ರೋಡ್ಸ್ನಲ್ಲಿ. ಸೊ ವಿ ಕೀಪ್ ಆನ್ ಆ್ಯಡಿಂಗ್ ಟ್ರಾಫಿಕ್ ಡೈಲಿ ನಾವು ಆ್ಯಡ್ ಮಾಡುವಾಗ ಸ್ಪೇಸ್ ಇಲ್ಲ ನಮಗೆ, ವಿ ಡೋಂಟ್ ಹ್ಯಾವ್ ವಿಚ್ ಟು ಬಿ ಇನ್ಕ್ರೀಸ್. ಸೊ ಆವಾಗ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಗೋ ಫಾರ್ ಇನ್ನೋವೇಟಿವ್ ಐಡಿಯಾಸ್. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಅವರು ರೀಸೆಂಟ್ಲಿ ದೇ ಹ್ಯಾವ್ ಲಾಂಚ್ AI ಬೇಸ್ಡ್ ಟ್ರಾಫಿಕ್ ಸಿಗ್ನಲ್ಸ್ ಅಂತ. ತುಂಬ ಚೆನ್ನಾಗಿದೆ ಅದು. ಏನಾಗುತ್ತೆ, ಇಟ್ ರೆಡ್ಯೂಸಸ್ ದಿ ಸಿಗ್ನಲ್ ಡಿಲೇಸ್. ಮುಂಚೆ ಇರಲಿಲ್ಲ, ಇವಾಗ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸ್, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಡಿಲೇಸ್ನ ರೆಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಿಮಿಲರ್ಲಿ BBMP, ದೇ ಆರ್ ಕಮಿಂಗ್ ಅಪ್ ವಿತ್ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಈಗ ನಮಗೆ ಹಾರಿಜಾಂಟಲಿ ಇಲ್ಲ ನಮ್ಮ ಹತ್ರ ಸ್ಪೇಸ್, ವರ್ಟಿಕಲಿ ಗ್ರೋತ್ ಆಗಬೇಕು. ಆಸ್ ಅ ನ್ಯಾಷನಲ್ ಪುಷ್, ಎಲಿವೇಟೆಡ್ ರೋಡ್ಸು, ಫ್ಲೈಓವರ್ಸ್, ಆಲ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಟು ಡಿಕಂಜೆಸ್ಟ್ ದಿ ಬ್ಯಾಂಗ್ಳೂರ್ ಸಿಟಿ. ವಿತ್ ಅ ಲಿಮಿಟೆಡ್ ಸ್ಕೋಪ್ ಆಫ್ ವೈಡ್ನಿಂಗ್ ನಾವು ಇದೆಲ್ಲ ನಾವು ಯೂಸ್ ಮಾಡಬೇಕು. ಏನು ಫಸ್ಟ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆ, ಸ್ಪೇಸ್ ಯೂಟಿಲೈಸೇಷನ್ ಅಂತೀವಿ. ಅನ್ಯೂಸ್ ಸ್ಪೇಸಸ್ನ ಆನ್ ರೋಡ್ನ ಯೂಟಿಲೈಸ್ ಮಾಡಬೇಕು. So lane configuration, there are certain points which need to be addressed. ನಾವು ಡಿಕನ್ಜೆಷನ್ ಆಗ್ತಾ ಇದೆ, ಟ್ರಾಫಿಕ್ ವೆಹಿಕಲ್ಸ್ ರೆಡ್ಯೂಸ್ ಮಾಡಬೇಕಂದ್ರೆ ಆಲ್ಟರ್ನೇಟಿವ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡಬೇಕು, ಮೆಟ್ರೋಸ್ನ ಇನ್ನೂ ಕನೆಕ್ಟಿವಿಟಿ ಕೊಡಬೇಕು. ಆವಾಗ ಏನಾಗುತ್ತೆ, ಶಿಫ್ಟ್ ಇನ್ ಪ್ರೈವೇಟ್ ಮೋಡ್ ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂತೀವಿ. ಸೊ ದಟ್ ಶಿಫ್ಟ್ ವಿಲ್ ಮೇಕ್ ಯು ರೆಡ್ಯೂಸ್ ದಿ ಕಂಜೆಷನ್ಸ್. ಆಲ್ ಮೆಟ್ರೋಸ್ ಬಂದ್ಬಿಟ್ರೆ 50% ಅಪ್ ಟು 50% ಶಿಫ್ಟ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆದರೆ ಕಂಜೆಷನ್ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ. ಎಸ್, ಮಾತಾಡೋಣ ಸರ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ನಾನು ಮುಂದುವರಿಸ್ತಲ್ಲ. ಹಾಂ ಸರ್. ನೋಡಿ, ಸೊಲ್ಯೂಷನ್ಗಳು ಈ ತಜ್ಞರು ಕೂತ್ಕೊಂಡ್ರೆ ಚಿಂತನೆಗಳು ಶುರು ಮಾಡಿದ್ರೆ ಹೊಸ ಹೊಸ ಐಡಿಯಾಸ್ ಬರ್ತವೆ. ನಾವು ಒಬ್ಬರೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಭಾಳ ಲಿಮಿಟ್ ಆಗುತ್ತೆ. ನಾನೇನು ಹೇಳ್ತೀನೋ ಅದು ಅಷ್ಟೇ ನಿಮಗೆ ರೀಚ್ ಆಗುತ್ತೆ, ಅದೇ ಫೈನಲ್ ಅಂದ್ಕೊಂಡ್ಬಿಡ್ತೀನಿ ನಾನು. ಇನ್ನೂ 4 ಜನ ಜೊತೆ ತಜ್ಞರ ಜೊತೆ ಕೂತ್ಕೊಂಡಾಗ ನಮಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಈಗ ಸುಮ್ಮನೆ ನನಗೆ ಕಂಡಂಥ ಒಂದು ಇದು ಸಾರಿ ಹೇಳಿದಾಗೆ ಸ್ಟ್ರಕ್ಚರಲ್ಲಾಗಿ ರಾಂಗ್ ಸ್ಟ್ರಕ್ಚರ್ ಆಗಿಬಿಟ್ಟಿದೆ. ನಮಗೆ ಪ್ಲ್ಯಾನ್ ಇಲ್ಲ. ಈ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಹೌದಲ್ಲ? ಈ ದೇಶಕ್ಕೆ ಒಂದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇದೆ. ಆ ಪ್ಲಾನಿಂಗ್ ಡಿಪಾರ್ಟ್ಮೆಂಟು ಮೆಗಾ ಸಿಟೀಸ್ ಇರ್ಬೋದು, ಟೌನ್ಸ್ ಇರ್ಬೋದು, ಮತ್ತು ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು. ಅಲ್ಲಿನವರೆಗೂ ಇಡೀ ದೇಶದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇರಬೇಕು, ಒಂದು ಡಿಪಾರ್ಟ್ಮೆಂಟ್ ಇರಬೇಕು. ಅದರ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ನಗರಗಳು ನಿರ್ಮಾಣ ಆಗಬೇಕು, ಒಂದು ಸ್ಟ್ಯಾಂಡರ್ಡ್ಸ್ ಇಟ್ಕೋಬೇಕು. ಈಗ ಕೆಂಪೇಗೌಡರು ನಿರ್ಮಾಣ ಮಾಡಬೇಕಾದ್ರೆ 4 ಗೋಪುರ ಹಾಕಿಬಿಟ್ಟು ಹೇಗೆ ಮಾಡಿದ್ರು 500 ವರ್ಷಗಳ ಹಿಂದೆ. ಈಗ ನಾವು ಸಿಟಿಗಳನ್ನ ಯಾವ ರೀತಿ ಮಾಡಬೇಕು, ನಮ್ಮ ರಿಕ್ವೈರ್ಮೆಂಟ್ಸ್ ಏನು, ಚಾಲೆಂಜಸ್ ಏನು, ಆ ರೋಡ್ ವೈಡನ್ ಹೇಗೆ ಬಿಡಬೇಕು, ಪಾರ್ಕಿಂಗ್ ಕಾನ್ಸೆಪ್ಟ್ ಅನ್ನೋದನ್ನ ಈ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಇಲ್ಲವೇ ಇಲ್ಲ. ಆದರೆ ಲಕ್ಷಾಂತರ ವೆಹಿಕಲ್ ಇವತ್ತು ಬೆಂಗಳೂರಿನಲ್ಲಿ 1,10,10,15 ಲಕ್ಷ ವೆಹಿಕಲ್ಸ್ ಇರಬೇಕಾದ್ರೆ ರೋಡ್ ಎಷ್ಟಿದೆ, ಏರಿಯಾ ಎಷ್ಟಿದೆ, ಅಷ್ಟು ಲೋಡ್ ತಗೊಳ್ಳೋದಕ್ಕೆ ಸಾಕಾಗೋದೇ ಇಲ್ಲ. ಬೆಂಗಳೂರು ಬರೀ ಹಾರಿಜಾಂಟಲಾಗಿ ಡೆವಲಪ್ ಆಗ್ತಾ ಇಲ್ಲ, ವರ್ಟಿಕಲಾಗೂ ಡೆವಲಪ್ ಆಗ್ತಾ ಇದೆ. ಅದಕ್ಕೇನಾದರೂ ಲಿಮಿಟೇಷನ್ಸ್ ಮಾಡಿದ್ದೀವ ಪ್ಲಾನಿಂಗಲ್ಲಿ? ಇಲ್ಲ. ಇದನ್ನು ಪ್ಲಾನ್ ಮಾಡಬೇಕಾದ್ರೆ ನಮ್ಮ ಸಿಟಿಗೆ ಎಷ್ಟು ವೆಹಿಕಲ್, ಈ ರಸ್ತೆ ನಾವೇನು ಬಿಟ್ಟಿದ್ದೀವಲ್ಲ, ಎಷ್ಟು ವೆಹಿಕಲ್ಸು ಸಂಚರಿಸ್ಬೋದು, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಅದಕ್ಕೆ ತಕ್ಕನಾಗಿ ಯಾವುದೇ ಒಂದು ಬಿಲ್ಡಿಂಗ್ಗೆ ಪ್ಲ್ಯಾನ್ ಕೊಡಬೇಕಾದ್ರೆ, ಪರ್ಮಿಷನ್ ಕೊಡಬೇಕಾದ್ರೆ ಎಷ್ಟು ಫ್ಲೋರ್ಗೆ ಕೊಡಬೇಕು, ಫರ್ದರ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಅದಕ್ಕೆ ರೋಡ್ ಅಪ್ರೋಚಸ್ಸು ಇದೆಯಾ, ಇಲ್ಲ ಅಂತಂದರೆ ನಾವೇನಾದ್ರೂ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗುತ್ತಾ, ಆಲ್ರೆಡಿ ಬಿಲ್ಟಪ್ ಆಗಿದ್ರೆ ಅದನ್ನು ಬಿಲ್ಡಿಂಗ್ಸ್ ಇರ್ಬೋದು ಅದನ್ನು ತೆರವುಗೊಳಿಸಿ ರಸ್ತೆಗಳನ್ನ ಮಾಡಾದಮೇಲೆ ಹೊಸ ಬಡಾವಣೆಗಳು ಮಾಡಬೇಕು. ಆಮೇಲೆ ಇನ್ನೊಂದು ಬಹಳಷ್ಟು ಮುಖ್ಯವಾಗಿ ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಸರ್ಕಾರಕ್ಕೂ ಯಾವುದೇ ಸರ್ಕಾರ ಬಂದರೂ ಕೂಡ ಲೇಔಟ್ಸ್ಗಳು ಮಾಡಬೇಕಾದ್ರೆ ಬಹಳ ವಿಶಾಲವಾಗಿ ಮಾಡಬೇಕು. ಆಗ ನಮಗೆ ಬಹಳ ನೇರವಾದಂಥ ಒಂದು ರಸ್ತೆಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಲ್ಲಿ ಸುಮ್ಮನೆ 10 ಅಡಿ ಇರುತ್ತೆ, ಅಲ್ಲಿಂದ 10 ಅಡಿ ಆದಮೇಲೆ ನೆಕ್ಸ್ಟ್ 60 ಅಡಿ ಆಗುತ್ತೆ. ಆದರೆ ಈ ಬಾಟಲ್ನೆಕ್ ಪಾಯಿಂಟ್ಸು ತುಂಬ ಇದೆ. ನೀವೆಷ್ಟೇ ಈಗ ಬೆಂಗಳೂರು ಟು ಮೈಸೂರು ಇವತ್ತು ಹೈವೇಸ್ ಮಾಡಿದಾರಲ್ಲ,
ಈಗ ಬೆಂಗಳೂರು ಟು ಮೈಸೂರು ಹೈವೇಸಲ್ಲಿ ಹೋಗ್ಬೇಕಾದ್ರೆ ನಾವು ಭಾಳ ಸ್ಪೀಡಾಗಿ ಹೋಗ್ತೀವಿ, ಏನು 80 ಕಿಲೋಮೀಟ್ರು 90 ಕಿಲೋಮೀಟ್ರು 100 ಕಿಲೋಮೀಟ್ರು ಇದು ನಮಗೆ ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ, ಅದ್ರ ಪ್ರಕಾರ ಹೋಗ್ತೀವಿ. ಆದರೆ ಒಂದು ಪಾಯಿಂಟಿಗೆ ಬರ್ತಿದ್ದಂಗೆ ಸಿಟಿ ಅಪ್ರೋಚ್ ಆಗ್ತಿದ್ದಂಗೆ ವಿ ಹ್ಯಾವ್ ಟು ಕಮ್ ಟು ಎ ಸ್ಟಿಲ್. ಅಂದರೆ ಆಲ್ಮೋಸ್ಟು ನಾವೇನು ಫಾಸ್ಟ್ ಅದನ್ನು ಕವರ್ ಮಾಡಿರ್ತೀವೋ ಇಲ್ಲಿ ಬಂದು 10-15 ನಿಮಿಷ 20 ನಿಮಿಷ ಬಂದು ಈಗ ಕೆಂಗೇರಿ ಹತ್ರ ಬಂದು ನಿಂತ್ಕೊಳ್ತೀವಿ. ಅಲ್ಲಿಗೆ ಆವ್ರೇಜ್ ಟ್ರಾವೆಲಿಂಗ್ ಟೈಮ್ ಎಲ್ಲಿಗೆ ಬಂತು? ಇಷ್ಟು ಕೋಟ್ಯಾಂತರ ರೂಪಾಯಿ ನಾವು ರಸ್ತೆ ನಿರ್ಮಾಣಕ್ಕೆ ಹಾಕಿದ್ರೂ ಕೂಡ, ಟೋಲ್ ಕಟ್ಟಿದ್ರೂ ಕೂಡ ಸಾರ್ವಜನಿಕರಿಗೆ ಟ್ರಾವೆಲಿಂಗ್ ಟೈಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಅಷ್ಟೇನೂ ಸುಧಾರಣೆ ಆಗಿಲ್ಲ ಅಂತ ಹೇಳ್ಬೋದು. ಈಗ ಲೇಔಟ್ಸ್ ಮಾಡಬೇಕಾದ್ರೆ ಚಿಕ್ಕ ಪುಟ್ಟ ಒಂದು ಬಡಾವಣೆಗಳು 1 ಎಕರೆ 2 ಎಕರೆ 4 ಗುಂಟೆ ಈಗ ಇಷ್ಟ ಬಂದಾಗೆ BMRD ಇನ್ನು ಹಲವಾರು ಏಜೆನ್ಸಿಗಳು ಅಪ್ರೂವ್ ಕೊಡ್ತಾ ಇದ್ದಾವೆ. ಸರ್ಕಾರನೇ ಅದನ್ನು ಒಂದು ಪ್ರಯೋಜನೆ ಮಾಡ್ತಾ ಇರುತ್ತೆ. ಅದೆಲ್ಲ ನಿಲ್ಲಬೇಕು. ನಾವು ಅದೇನೂ ಮಾಡ್ದಲೇ ಅಂದರೆ ನಮಗೆ ಯಾವುದು ಯೋಜನೆಯೇ ತಪ್ಪು, ನಮಗೆ ಯೋಜನೆಗಳೇ ಇಲ್ಲ ಅಂತಲೇ ಹೇಳ್ಬೋದು. ಕೇವಲ ಒಂದು ವೈಯಕ್ತಿಕ ಅಥವಾ ಹಣ ಮಾಡುವ ಉದ್ದೇಶದಿಂದಲೇ ಈ ರಿಯಲ್ ಎಸ್ಟೇಟ್ ಅದು ಏನಿದೆಯಲ್ಲ ಇದ್ರ ಕೈವಾಡಗಳು ಬಹಳಷ್ಟು ಇದಿದೆ. ಇದೆಲ್ಲ ನಿಂತೋಗಬೇಕು. ಒಂದೇ ಏಜೆನ್ಸಿ ಇರಬೇಕು. ಒಂದು ಬೆಂಗಳೂರು ಅಂದರೆ ಇದನ್ನು ಡೆವಲಪ್ ಮಾಡೋದಕ್ಕೆ ಒಂದೇ ಅಥಾರಿಟಿ ಇರಬೇಕು. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಲೇಔಟ್ಗಳು ನಿರ್ಮಾಣ ಆಗಬೇಕು. ಆಗ ಖಂಡಿತವಾಗ್ಲೂ ಇವೆಲ್ಲವಕ್ಕೂ ರೂಟ್ ಕಾಸ್ ಅಂದರೆ ಪ್ಲ್ಯಾನಿಂಗು. ಇವತ್ತೆಲ್ಲ ಟ್ರಾಫಿಕ್ಗೆ ನಾವು ಬರೀ RTO, ಪೊಲೀಸು, ಇನ್ಯಾರು ಸಾರ್ವಜನಿಕರು ಹೀಗೆ ಇವರಿಷ್ಟೇ ನಾವು ಡಿಸ್ಕಸ್ ಮಾಡ್ತೀವಿ ಸಾರ್ವಜನಿಕರ ಜೊತೆ. ಆದರೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟು ಇಲ್ಲಿನವರೆಗೂ ಏನನ್ನೂ ಮಾತಾಡೋದಿಲ್ಲ, ಏನನ್ನೂ ಚರ್ಚೆ ಮಾಡೋದಿಲ್ಲ. ಈ ಟ್ರಾಫಿಕ್ ಅನ್ನೋದು ಒಂದು ಕಾನ್ಸೆಪ್ಟನ್ನು ಅವ್ರು ರಿಸೀವೇ ಮಾಡಿಲ್ಲ ಸೋಫಾರ್. ನಾನು ಭಾಳ ವರ್ಷಗಳಿಂದಲೂ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ಲಾನಿಂಗ್ ಡಿಪಾರ್ಟ್ಮೆಂಟವ್ರು ಎಲ್ಲೂ ಕೂಡ ಒಂದೂ ಮಾತಾಡಿಲ್ಲ, ಒಂದು ಡಿಬೇಟ್ಗೂ ಇಲ್ಲ, ಒಂದು ಸಾರ್ವಜನಿಕವಾಗಿ ಅವರು ಏನನ್ನು ಹೇಳೋದೇ ಇಲ್ಲ. ಏನಂದರೆ ಬೈಲಲ್ಲಿ ಮಾಡ್ತಾರೆ ಸೈಟ್ಗಳು, ಅವರು ಸೈಟ್ ಅಲಾಟ್ಮೆಂಟ್ ಮಾಡ್ತಾರೆ, ಮುಂದೆ ಜನಗಳು ಅಲ್ಲಿ ಹೋಗಿ ನೀವು ಏನು ಹಾಕ್ತಿರೋ ಬಿಡ್ತಿರೋ ಅವರು ಯಾವುದೂ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಮೇಜರ್ ಕಂಟ್ರಿಬ್ಯೂಷನ್ ಇದಕ್ಕೆ ಇವತ್ತಿದ್ದ ಟ್ರಾಫಿಕ್ ಸಮಸ್ಯೆಗೆ ಇವತ್ತು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು. ಅಲ್ಲಿ ಮೂಲಭೂತವಾಗಿ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಂಚಾರ ಮುಂದೆ ಸುಗಮವಾಗಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮೊಹಮ್ಮದ್ ಸರ್, ಈಗ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಇಲ್ಲದೆ ಇರೋದು ಮತ್ತು ಎಕ್ಸ್ಪರ್ಟ್ಗಳ ಜೊತೆಗೆ ಸರಿಯಾಗಿ ಮಾಹಿತಿಯನ್ನು ಪಡೆದೇ ಇರೋದು ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಹೇಗೆ ಅಂತೇಳಿ? ಸರ್, ಇತ್ತೀಚೆಗೆ ಎಕ್ಸ್ಪರ್ಟ್ ಆಫ್ ದೇರ್, ಫಾರ್ ಎಕ್ಸಾಂಪಲ್ ಆಲ್ ಟ್ರಾಫಿಕ್ ಸ್ಟಡೀಸ್ ಏನು ಮಾಡ್ತಾ ಇದೀವಿ, ದೇ ಆರ್ ಟೇಕಿಂಗ್ ದಿ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡೇ ಮಾಡ್ತಾ ಇರೋದು. ಬಟ್ ಇವಾಗ ನಾವು ಏನು ಪೊಸಿಷನ್ ಅಲ್ಲಿ ಇದ್ದೀವಿ, ಎಕ್ಸ್ಪರ್ಟ್ಸ್ ವಿಲ್ ಗೋ ಫಾರ್ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಓನ್ಲಿ. ಇವಾಗ ನಮಗೆ ಸಿಟಿ ಹೆಂಗಾಗಿದೆ ಅಂದರೆ ಶಾರ್ಟ್ ಟರ್ಮ್ಸ್ ಆ್ಯಂಡ್ ಮೀಡಿಯಂ ಟರ್ಮ್ಸ್ ಮೆಷರ್ಸ್ ಏನಂತೀವಿ, ದಟ್ ವಿಲ್ ನಾಟ್ ವರ್ಕ್ ಫಾರ್ ಲಾಂಗರ್ ಟೈಮ್. ನಮ್ಗೆ ಏನಿದ್ರು ಸಿಟಿಗೆ ಲಾಂಗ್ ಟರ್ಮ್ ಪ್ರಪೋಸಲ್ಸ್ ಬೇಕಾಗಿರೋದು. ಬಿಕಾಸ್ ಸಿಟಿ ಇವಾಗ ಸ್ಯಾಚುರೇಟ್ ಆಗಿರೋ ಕಂಡೀಷನ್ಸ್ ನಲ್ಲಿ ವಾಟ್ ವುಡ್ ವರ್ಕ್ ಈಸ್, ಫಾರ್ ಎಕ್ಸಾಂಪಲ್ ಎಲಿವೇಟೆಡ್ ರೋಡ್ಸ್ ಅಂತೀವಿ. ಸೊ ಸರ್ ಹೇಳ್ದಂಗೆ ಮೈಸೂರಿಂದ ನೀವು ಕೆಂಗೇರಿಗೆ ಬಂದ್ಬಿಡ್ತೀರ 1 hour ನಲ್ಲಿ. 1 hour ಟು ಹೆಬ್ಬಾಳ್ ಟು ರೀಚ್ ಫ್ರಮ್ ಕೆಂಗೇರಿ ಟು ಹೆಬ್ಬಾಳ್ ಇಟ್ ವಿಲ್ ಟೇಕ್ 2 hours. ಸೊ ಅಗೇನ್ ವಿ ಆರ್ ಸ್ಟಕ್ ಇನ್ ದಿ ಟ್ರಾಫಿಕ್. ಅಲ್ಲೇ ಸ್ಟಕ್ ಆಗ್ಬಿಡ 2 hour ಬೇಕು ನಮಗೆ. ಸೊ ಈ ಸ್ಪೀಡು ವಿಚ್ ಇಸ್ ಲೆಸ್ ದೆನ್ 10 or 15 km/h ಇದಕ್ಕೆ ಟ್ಯಾಕಲ್ ಮಾಡೋಕ್ಕೆ ನಮಗೆ ಎಲಿವೇಟೆಡ್ ರೋಡ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಎಲಿವೇಟೆಡ್ ರೋಡ್ಸ್ ಅಂತೀವಿ ಅದಕ್ಕೆ. ಸೊ ಒನ್ಸ್ ಐ ರೀಚ್ ಕೆಂಗೇರಿ ಹತ್ರ ಬಂದ ತಕ್ಷಣ ನನಗೆ ಎಲ್ಲ ಪಾರ್ಟ್ಸ್ ಆಫ್ ದಿ ಸಿಟಿ ಹೋಗಬೇಕು, ಆ ಥರ ಪ್ಲಾನಿಂಗ್ ಬೇಕು, ಇಂಟಿಗ್ರೇಟೆಡ್. ಸೊ ಅದಕ್ಕೆ ಇವಾಗ ರೀಸೆಂಟ್ಲಿ BBMP has also taken up some few steps and traffic police also working fine with adaptive signals. ಈ ಥರ AI ಬೇಸ್ಡ್ ಟೆಕ್ನಾಲಜಿ, ಇಂಟಿಗ್ರೇಟೆಡ್ ಎಲಿವೇಟೆಡ್ ರೋಡ್ಸು ಮತ್ತು ಅಡ್ಗ್ರೇಡ್ ಕಾನ್ಫಿಗ್ರೇಷನ್ನು ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಎಕ್ಸಾಂಪಲ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಆ ಜಂಕ್ಷನ್, ನಾವು ಜಂಕ್ಷನ್ಗೆ ಏನು ಡಿಸೈನ್ ಮಾಡಬೇಕು, ಆಟೋ ಸ್ಟ್ಯಾಂಡ್ಸ್ ಎಲ್ಲಿರಬೇಕು, ನಮ್ಮ ಪೆಡೆಸ್ಟ್ರಿಯನ್ಸ್ ಕ್ರಾಸಿಂಗ್ಸ್ ಎಲ್ಲಿರಬೇಕು, ಸಿಗ್ನಲ್ಸ್ನ ಯಾಕೆ ಆಪ್ಟಿಮೈಸೇಷನ್ ಮಾಡಬೇಕು, ಆ ಥರ ಸ್ಮಾಲ್ ಇಶ್ಯೂಸ್ನ ನಾವು ಅಡ್ಗ್ರೇಡ್ ಮಾಡಿ ಎಲಿವೇಟೆಡ್ ರೋಡ್ಸ್ ಮೇಲ್ಗಡೆ ತಗೊಂಡ್ರೆ ದಿ ಟ್ರಾಫಿಕ್ ಡೆನ್ಸಿಟಿ ವಿಲ್ ಇನ್ಕ್ರೀಸ್, ಡಬಲ್ ಮಾಡ್ಬೋದು. ಇಲ್ಲ ಅಂದರೆ ಫಾರ್ ಸರ್ಟನ್ ಸ್ಟ್ರೆಚಸ್ಗೆ ಒನ್ ವೇ ಸಿಸ್ಟಮ್ಸ್ ಮಾಡ್ತೀವಿ ವೇರ್ ಇಟ್ ಈಸ್ ವೆರಿ ಸ್ಯಾಚುರೇಟೆಡ್. ಇವಾಗ ನಮ್ಮ ರೋಡ್ ವಿಡ್ಸ್ ಮಾಡೋಕ್ಕೆ ಆಗಲ್ಲ ಅಂದರೆ ಒನ್ ವೇ ಸಿಸ್ಟಮ್ ಮಾಡಬೇಕಾಗುತ್ತೆ. ಒನ್ ವೇ ಸಿಸ್ಟಮ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಟ್ರಾಫಿಕ್ ಕೆಪಾಸಿಟಿ ಡಬಲ್ ಆಗುತ್ತೆ. ಸೊ ಆ ಥರ ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಏರಿಯಾ ವೈಸ್ ಮಾಡ್ಕೊಂಡು ಹೋದ್ರೆ, ವಿತ್ ರೆಸ್ಪೆಕ್ಟ್ ಟು ರೋಡ್ ಸ್ಪೆಸಿಫಿಕೇಶನ್ಸ್ ಮಾಡ್ಕೊಂಡು ಹೋದ್ರೆ ಇದು ಖಂಡಿತ ನಾವು ರೆಡ್ಯೂಸ್ ಮಾಡ್ಬೋದು. ದಿ ಕಂಜೆಷನ್ ಕ್ಯಾನ್ ಬಿ ರೆಡ್ಯೂಸ್ ಡ್ರಾಸ್ಟಿಕಲಿ. ಬಟ್ ವಿ ನೀಡ್ ಟು ಹ್ಯಾವ್ ಸಮ್ ಡಿಸಿಷನ್ ಮೇಕಿಂಗ್ ಮತ್ತು ಗುಡ್ ಕನ್ಸಲ್ಟೆಂಟ್ಸ್ ವರ್ಕ್ ಮಾಡಿದ್ರೆ ಇದು ಖಂಡಿತ ನಾವು 3 ಅಂತ ಇದೀವಿ, ಅದಕ್ಕೆ ವಿ ಕ್ಯಾನ್ ಜಸ್ಟ್ ಕಮ್ ಔಟ್ ಆಫ್ ದಟ್ ಟ್ಯಾಗ್ ಲೈನ್. ನಂಬರ್ 1 ಅಂತ ಏನು ಹೇಳ್ತಾ ಇದೀವಿ ಕನ್ಸೆಷನ್, ವಿ ಕ್ಯಾನ್ ಕಮ್ ಔಟ್ ಆಫ್ ದಟ್ ಟ್ಯಾಗ್ ಲೈನ್. ಪ್ರಾಬಬ್ಲಿ ಆಲ್ ದಿ ಏಜೆನ್ಸೀಸ್ ಟು ವರ್ಕ್ ಟುಗೆದರ್.
ಸರ್ ಹೇಳಿದಂಗೆ ಒನ್ ಏಜೆನ್ಸಿ ಆಲ್ರೆಡಿ ನಮ್ಮ ಕರ್ನಾಟಕನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇದೆ, ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಐತೆ, ವಿಚ್ ಕೋಆರ್ಡಿನೇಟ್ಸ್ ಆಲ್ ದಿಸ್ ಟ್ರಾಫಿಕ್ ಇಶ್ಯೂಸ್. BMBT ಲಾನು ಇದೆ ಅದಕ್ಕೆ. ಸೊ ಆ ಥರ ನಾವು ಇಂಟಿಗ್ರೇಟೆಡ್ ಮಾಡಿ ನಾವು ವರ್ಕೌಟ್ ಮಾಡಿದ್ರೆ ಖಂಡಿತ ಈ ಟ್ಯಾಗ್ನ ನಾವು ರಿಮೂವ್ ಮಾಡ್ಬೋದು. ಎಸ್ ಸರ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾವು ವೆಲ್ಕಮ್ ಮಾಡಿಬಿಡ್ತೀನಿ. ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ, ಹೇಳಿ ಸರ್. ಈಗ ಬೆಂಗಳೂರಿಗೆ ಒಂದು ಕುಖ್ಯಾತಿ, ಪ್ರಸಿದ್ಧಿಯಲ್ಲ ಇದು, ಕುಖ್ಯಾತಿ ಇದು, ಸಿಲಿಕಾನ್ ಸಿಟಿ, ಟ್ರಾಫಿಕ್ ಸಿಟಿ ಅಂಥೇಳಿ, ಏನು ಹೇಳ್ತೀರಿ? ಅಲ್ಲ, ಅದು ಮೊದಲಿಂದನೂ ಇದೆ ಆರೋಪ ಮತ್ತು ಆಪಾದನೆ. ಇದನ್ನ ಕುಖ್ಯಾತ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಹೌದು, ಸಮಸ್ಯೆಗಳಿದ್ದಾವೆ, ಟ್ರಾಫಿಕ್ ಪ್ರಾಬ್ಲಮ್ಸ್ ಇದಾವೆ, ಎಲಿವೇಟೆಡ್ ರಸ್ತೆಗಳು ಮಾಡಲಾಗಿದೆ, ವರ್ತುಳ, ಹೊರವರ್ತುಲ, ಅದಕ್ಕೊಂದು ಹೊರವರ್ತುಲ ರಸ್ತೆಗಳನ್ನು ಮಾಡಲಾಗಿದೆ, ಸರಿ. ಆದ್ರೆ ಈ ಟ್ರಾಫಿಕ್ ಈ ರೀತಿಯಲ್ಲಿ ಮತ್ತೆ ದಿನೇ ದಿನೇ ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಏನು? ನನ್ನ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ನಮ್ಮ ಬೆಂಗಳೂರಿನಲ್ಲಿ 10,000ದಷ್ಟು ಹೊಸ ವಾಹನಗಳ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅವು ಹೊಸ ವಾಹನಗಳು ಎಲ್ಲಿ ಹೋಗ್ತವೆ? ಮತ್ತೆ ರಸ್ತೆ ಮೇಲೆ ಇಳಿತವೆ. ಹಳೆ ವಾಹನಗಳು ಎಲ್ಲಿ ಹೋಗ್ತವೆ? ರಸ್ತೆ ಮೇಲೆ ಇಳಿತವೆ. ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ವಲಸೆ ಬಂದಿದಾರಲ್ಲ, ಅವ್ರು ಸುಮ್ಮನೆ ಒಬ್ಬರು ಬರೋದಿಲ್ಲ, ಮನೆಗೆ 2-3 ವೆಹಿಕಲ್ ತಗೊಂಡೇ ಬರ್ತಾರೆ. ಹಾಗಾದಾಗ ಎಲ್ಲಿ ಟ್ರಾಫಿಕ್ ಪ್ರಾಬ್ಲಮ್, ಟ್ರಾಫಿಕ್ ಇನ್ಕ್ರೀಸ್ ಆಗತ್ತಲ್ವಾ, ಅದು ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗ ಟ್ರಾಫಿಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪಾಪ್ಯುಲೇಷನ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತೀವಿ. ಟೆಕ್ನಾಲಜಿ, ಇನ್ನೊಂದು ಮತ್ತೊಂದು, ರಸ್ತೆ ಮೇಲೆ ರಸ್ತೆ ಕೆಳಗಡೆ ರಸ್ತೆ, ಅಂಡರ್ ಗ್ರೌಂಡ್. ಇವಾಗ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನ್ ಹೇಳ್ತಾ ಇದಾರೆ, ಕೆಳಗಡೆ ಪೂರ್ತಿಯಾಗಿ ರಸ್ತೆಗಳನ್ನ ಭೂ ಆಳದಲ್ಲೇ ಮಾಡ್ಬಿಡೋಣ ಅಂತ ಹೇಳ್ತಾ ಇದಾರೆ. ಅವೆಲ್ಲವೂ ಸಹಿತ ಪರಿಸರ ವಿರೋಧಿ ಕೃತ್ಯಗಳು. ಅವುಗಳ ಮಾಡೋದ್ರಿಂದ ನಿಜಕ್ಕೂ ಸಹಿತ ತೊಂದರೆ ಆಗತ್ತೆ. ಇವುಗಳನ್ನ ಇವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದ್ರೆ ನಿಜವಾಗಿ ಆಗಿದ್ದೇನಂತಂದ್ರೆ, ಬೆಂಗಳೂರು IT ಸಿಟಿ, ಓಕೆ, ಇಡೀ ಜಗತ್ತಿನ, ದೇಶದ, ರಾಜ್ಯದ ಎಲ್ಲಾ ಜನರು ಇಲ್ಲಿ ವಲಸೆ ಬರ್ತಾ ಇದ್ದಾರೆ, ಸರಿ. ಆದ್ರೆ ಬಂದಿರ್ತಕ್ಕಂಥವ್ರಿಗೆ ಇದು ಧಾರಣ ಮಾಡ್ತಕ್ಕಂಥ ಶಕ್ತಿ ಬೆಂಗಳೂರಿಗೆ ಇದೆಯಾ? ಅದು ಬಹಳ ಮುಖ್ಯ ಆಗತ್ತೆ. ಬರೀ ರಸ್ತೆಗಳನ್ನ ವೈಡ್ ಮಾಡ್ತಾ ಹೋದ್ರೆ ಪ್ರಯೋಜನ ಇಲ್ಲ. ಮೊದಲು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ನೀವು ಏನು ಈ IT ಸಿಟಿ ಯಾವ್ದು ಇದು ಡೆವಲಪ್ಮೆಂಟ್ ಮಾಡ್ತಾ ಇದ್ರೋ ಅವೆಲ್ಲವನ್ನು ಸಹಿತ ಹೊರ ವಲಯಗಳಿಗೆ ಶಿಫ್ಟ್ ಮಾಡ್ಬೇಕಾಗಿದೆ. ಬೇರೆ ಸ್ಯಾಟಲೈಟ್ ಟೌನ್ಸ್ ಗಳನ್ನ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಈ ಏನು ಸೆಕ್ಟರ್ಸ್ ಗಳಿದಾವಲ್ಲ, ಎಂಬಸಿ ಸೆಂಟರ್, ಮತ್ತೊಂದು ಮಗದೊಂದು, ಎಲ್ಲವನ್ನೂ ಸಹಿತ ಬೇರೆ ತುಮಕೂರು ಹೋಗಿ, ಆ ಕಡೆ ಮೈಸೂರು ಹೋಗಿ, ಈ ಕಡೆ ಧಾರವಾಡಕ್ಕೆ ಹೋಗಿ, ಆ ಕಡೆ ದಾವಣಗೆರೆಗೆ ಹೋಗಿ, ಯಾಕೆ ಅವು ಸಹಿತ ಡೆವಲಪ್ ಆಗ್ತವೆ, ಉದ್ಯೋಗಗಳು ಸೃಷ್ಟಿ ಆಗ್ತವೆ, ಅಲ್ಲಿರ್ತಕ್ಕಂಥ ಇಡೀ ಜಮೀನಿಗೆ ಬೆಲೆ ಬರುತ್ತೆ. ಇವುಗಳನ್ನು ಮಾಡ್ತಾ ಇಲ್ಲ. ಅಂದ್ರೆ ಜನಸಂಖ್ಯೆಯನ್ನ ಆಹ್ವಾನಿಸ್ತಾ ಇದ್ದೀವಿ, ಆಮೇಲೆ ಕಾರ್ಖಾನೆಗಳನ್ನ, ಉದ್ಯಮಗಳನ್ನ ಆಹ್ವಾನಿಸ್ತಾ ಇದ್ದೀವಿ, ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದೀವಿ. ಆದ್ರೆ ಆಗಬೇಕಾಗಿರೋದು ಏನು ಅಂತಂದ್ರೆ, ಅವುಗಳನ್ನ ಬೆಂಗಳೂರಿನಿಂದ ಶಿಫ್ಟ್ ಮಾಡುವ ಕೆಲಸ ಆಗಬೇಕಾಗಿದೆ. ಒಂದು ಅರ್ಧದಷ್ಟು ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯನ್ನ, ನೀವು ಬೆಂಗಳೂರಿನ ವಲಯ ಏನಿದೆಯಲ್ಲ, 800 ಚದರ ಕಿಲೋಮೀಟರ್ ಇದೆಯಲ್ವಾ, ಅದನ್ನ ಬಿಟ್ಟು ಹೊರಗಡೆ ಏನನ್ನಾದ್ರೂ ಇವರು ಸ್ಥಾಪಿಸಿದ್ದೇ ಆದ್ರೆ, ಅವ್ರಿಗೆ ಎಲ್ಲಾ ಫೆಸಿಲಿಟಿ ಕೊಟ್ಟು ಅಲ್ಲಿ ಹೋಗಿ ಅಂತ ಹೇಳಿದ್ದೆ ಆದ್ರೆ ಒಂದಿಷ್ಟು ಟ್ರಾಫಿಕ್ ಕಡಿಮೆ ಆಗುತ್ತೆ. ಇಲ್ಲದೆ ಇದ್ರೆ ನೀವು ಮೆಟ್ರೋ ಮೇಲೆ ಮೆಟ್ರೋ ತಂದ್ರು ಸಹಿತ, ಈ ಕಡೆ ಮೆಟ್ರೋದಲ್ಲಿ 1 ಲಕ್ಷ ಜನ ಹೆಚ್ಚುವರಿಯಾಗಿ ಪ್ರಯಾಣ ಮಾಡಿದ್ರೆ ಇನ್ನು 1 ಲಕ್ಷ ಈ ವೆಹಿಕಲ್ಗಳು ಇಲ್ಲಿ ಬರ್ತವೆ. ಒಂದು ದಿನಕ್ಕೆ 10,000 ರಿಜಿಸ್ಟ್ರೇಷನ್ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ಸರ್. ಇದು ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಈ ಕಡೆ ಒಂದು ಕಡೆಯಿಂದ ಟ್ರಾಫಿಕ್ ತಂತ್ರಜ್ಞಾನವನ್ನ ಬಳಸ್ತಾ ಹೋಗ್ತಾ ಇದ್ದೀರಿ, ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚು ಸ್ಪೀಡ್ನಲ್ಲಿ ನಿಮಗೆ ವಾಹನಗಳು ಬರ್ತಾ ಇದ್ದಾವೆ. ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಸಾರ್ವಜನಿಕ ಬಸ್ಸುಗಳನ್ನ, ಸಾರ್ವಜನಿಕ ಟ್ರೈನ್ಗಳನ್ನ ಬಳಸಿ ಅಂತ ಎಷ್ಟೇ ಪ್ರಪಂಡ ಮಾಡಿದ್ರು ಸಹಿತ ಕನೆಕ್ಟಿವಿಟಿ ಸಮಸ್ಯೆಯಿಂದಾಗಿ ಹಲವಾರು ಜನರು ಇವತ್ತು ಸಹಿತ ತಮ್ಮದೇ ಆದಂತ ಸ್ವಂತ ವೆಹಿಕಲ್ಗಳನ್ನ ಬಳಸ್ತಾ ಇದ್ದಾರೆ, ಬಳಸಲ್ಪಡುತ್ತಾರೆ. ಆದ್ದರಿಂದ ಮೊದಲು ಎಲ್ಲಾ ಉದ್ಯೋಗಗಳು ಎಲ್ಲವೂ ಸಹಿತ ಬೇರೆ ಬೇರೆ ಸಿಟಿಗಳಿಗೆ ಸಮ ಪ್ರಮಾಣದಲ್ಲಿ ಹಂಚಿಕೆಯಾಗಲಿ. ಸೊ ಇಲ್ಲಿರ್ತಕ್ಕಂಥ ಎಲ್ಲಾ IT ಸೆಕ್ಟರ್ನವರು ಅಥವಾ ಇನ್ಯಾರೋ ಬಂದಿರೋರೆಲ್ಲ ಅಲ್ಲಿ ಶಿಫ್ಟ್ ಆಗ್ಲಿ, ಅಲ್ಲೇ ಕಾಲೋನಿಗಳನ್ನ ಮಾಡ್ಲಿ. ಆ ನಂತರ ನೀವು ಟ್ರಾಫಿಕ್ಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಸಾಧ್ಯತೆಗಳಿದ್ದಾವೆ. ಆಕಸ್ಮಿಕವಾಗಿ ನೀವು ಏನೇನೆಲ್ಲ ಈಗ ಹೇಳಿದಾರೋ ಅವು ಎಲ್ಲವೂ ಸರಿ, ಎಲ್ಲವನ್ನೂ ಒಪ್ಪುತ್ತೇವೆ. ಆದ್ರೆ ಇವಾಗ ಒಂದು ಮಾಡುವುದರಲ್ಲಿ ಇದು ಬಹಳ ಸ್ಪೀಡಾಗಿ ನಮ್ಮ
ಟ್ರಾಫಿಕ್ ಸಮಸ್ಯೆ, ಜನರು, ವಲಸೆ ಇವು ಹೆಚ್ಚಾಗ್ತಾ ಹೋಗ್ತವೆ. ಆದ್ದರಿಂದ ಮೊದಲು ಗಮನ ಕೊಡುವುದು ಇಷ್ಟೇ, ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯನ್ನ ಹೇಗೆ ಪಕ್ಕದಲ್ಲಿ ಶಿಫ್ಟ್ ಮಾಡೋದು, ಇಲ್ಲಿರ್ತಕ್ಕಂಥ ಟ್ರಾಫಿಕ್ ಕಂಟ್ರೋಲ್ನ ಈಗ ಇಲ್ಲಿ ಕಂಟ್ರೋಲ್ ಮಾಡೋದಕ್ಕಿಂತನೂ ಇಡೀ ಟ್ರಾಫಿಕ್ ಅನ್ನ ಗಾಡಿಗಳನ್ನ ನಡೆಸೋರು ಯಾರು, ಅವರಿಗೆ ಉದ್ಯೋಗ ಎಲ್ಲಿ ಸಿಕ್ಕುತ್ತೆ, ಆ ಉದ್ಯೋಗಗಳನ್ನ ಬೇರೆ ಬೇರೆ ಸಿಟಿಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡಲು ಸಾಧ್ಯತೆಗಳಿದ್ದಾವ ಅನ್ನೋದನ್ನ ಬ್ರಾಡ್ ಬೆಂಗಳೂರನ್ನ ತಂದಿರಿದಾರಲ್ಲ ಅವರು ನಿಜಕ್ಕೂ ಯೋಚನೆ ಮಾಡೋದ್ರ ಮೂಲಕ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬಹುದು ಅಥವಾ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ. ಎಸ್ 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 ಓಕೆ ಓಕೆ ಅಜಯ್ ಸರ್, ಖಂಡಿತ ಹೇಳಿದ್ದು ಎಲ್ಲವೂ ಸತ್ಯ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ನೋಡಿ, ಇದು ಬಹಳಷ್ಟು ವಿಷನ್ ಇರ್ತಕ್ಕಂಥವ್ರು ಮಾತಾಡೋದು. ಇದು ಅವ್ರಿಗೆ ವಿಷನ್ಸ್ ಇದೆ, ಮುಂದೆ ನಮ್ಮ ಬೆಂಗಳೂರು ಹೆಂಗಿರಬೇಕು, ನಮ್ಮ ದೇಶ ಹೆಂಗಿರಬೇಕು. ಇವತ್ತು ನಾವು ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟು ನಮಗೆ ದುಡ್ಡು ಇಲ್ಲ. ಅಂದರೆ ಆ ವಿಷನ್ ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಟ್ರಾಫಿಕ್ನ ಕಡಿಮೆ ಮಾಡಿ. ಬೆಂಗಳೂರು ಯಾಕೆ ಟಾರ್ಗೆಟ್ ನೋಡಿ, ಆಡಳಿತಾತ್ಮಕವಾಗಿ ನೋಡಿ ಆಯಿತು, ಇರೋದ್ರೊಳಗಡೆ ಏನೇನು ಮಾಡಬಹುದು ಅಂತ. ಈಗ ಬೆಂಗಳೂರಲ್ಲಿ ಸಾಕಷ್ಟು ಹಳೆ ವಾಹನಗಳು ಇದ್ದಾವೆ. ಅವೆಲ್ಲ ಏನು ಮಾಡ್ತಾರೆ, ನಮಗೆಲ್ಲರಿಗೂ ಸಾರ್ವಜನಿಕ ರಸ್ತೆನೇ ಬೇಕು. ಗಾಡಿ ನಾನು ಉಪಯೋಗಿಸ್ತೀನೋ ಇಲ್ವೋ ಅದು ರಸ್ತೆನಲ್ಲಿ ನಿಂತಿರಬೇಕು, ನಾನು ದಿವಸ ಓಡಾಡ್ತಿದ್ರು ರಸ್ತೆನಲ್ಲಿರಬೇಕು. ಎಲ್ಲರೂ ಒಂದು ಪಾರ್ಕಿಂಗ್ ಕಾನ್ಸೆಪ್ಟ್ ಅನ್ನೋದು ನಮ್ಮ ಡಿಸೈನಲ್ಲಿ ಬಂದೇ ಇಲ್ಲ, ನಮ್ಮ ಪ್ಲ್ಯಾನಿಂಗಲ್ಲಿ ಇಲ್ಲವೇ ಇಲ್ಲ. ಆದರೆ ನಾವು ಗಾಡಿ ತೊಗೊಂಬಿಟ್ಟಿದ್ದೀವಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಎಲ್ಲಿ ನಿಲ್ಲಿಸ್ಕೊಳ್ಬೇಕು? ರಸ್ತೆನೇ, ಎಲ್ಲರಿಗೂ ಸಾರ್ವಜನಿಕ ರಸ್ತೆನೇ, ವ್ಯಾಪಾರ ಅಲ್ಲೇ ಮಾಡಬೇಕು, ನಮ್ದು ಎಲ್ಲ ಬಿಸ್ನೆಸ್ ಅಲ್ಲೇ ಮಾಡಬೇಕು, ಪಾರ್ಕಿಂಗ್ ಅಲ್ಲೇ ಮಾಡ್ಕೋಬೇಕು, ಮತ್ತು ಓಡಾಡಬೇಕು. ಅದಕ್ಕೆ ಬೇಕು ಅಂತ ನಾವು ರಸ್ತೆನ ಎಕ್ಸ್ಟ್ರಾ ಬಿಟ್ಕೊಂಡಿಲ್ಲ, ಹೌದಲ್ಲ? ಮತ್ತು ಏನು ಇದು ಇವು ಆದಷ್ಟು ನಾನು ಹೇಳಿದೆ, ಈಗ ಖಾಲಿ ಸೈಟ್ಸ್ ಎಲ್ಲಿರುತ್ತೆ ಇವೆಲ್ಲ ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಇವೆಲ್ಲ ಒಂದು ಉಸಿರಾಡ್ತಕ್ಕ ಇವಾಗ ತಾತ್ಕಾಲಿಕವಾಗಿ ಈ ಪರಿಹಾರಗಳನ್ನ ಕಂಡುಕೊಂಡಾಗೆ. ಈಗ ಎಲ್ಲೋ ಒಂದು ಸೈಟ್ ಖಾಲಿ ಇರುತ್ತೆ ಅಂದ್ಕೊಳ್ಳಿ, ಯಾವುದೋ ಒಂದು ಬಿಸ್ನೆಸ್ ಪ್ಲೇಸು, ಅಲ್ಲಿ ಪೊಟೆನ್ಷಿಯಲ್ ಇರುತ್ತೆ. ಅಂಥ ಸೈಟ್ಗಳನ್ನ ಅಲ್ಲಿ ಪಾರ್ಕಿಂಗಿಗೆ ಮಾಡಿಕೊಡ್ಬೋದು. ಈಗ ಯಾರೋ ಒಬ್ಬರು ಓನರು, ಅವ್ರಿಗೆ ಟ್ಯಾಕ್ಸ್ ರಿಬೇಟ್ ಕೊಡಿ. ಅಲ್ಲಿ ಸರ್ಕಾರ ಯಾವುದೋ BBMPನವ್ರು ಇರ್ತಾರೆ, ಅಲ್ಲಿ ಅವರಿಗೆ ಒಂದು ಪಾರ್ಕಿಂಗ್ನ ಒಂದು ಫೀಸನ್ನು ಕಲೆಕ್ಟ್ ಮಾಡಿ. ದಟ್ ಈಸ್ ಆಲ್ಸೋ ಎ ರಿಸೋರ್ಸ್ ಟು ದಿ BBMP. ಸರ್ಕಾರಕ್ಕೆ ಒಂದು ರಿಸೋರ್ಸ್ ಆಗುತ್ತೆ. ಅಂದರೆ ಎಲ್ಲಿನವರೆಗೂ ಕಟ್ಟೋದಿಲ್ವೋ ಅಲ್ಲಿನವರೆಗೂ ಆ ಜಾಗದಲ್ಲಿ ಕಸ ಬೀಳೋದಿಲ್ಲ, ಪರಿಸರ ಚೆನ್ನಾಗಿರುತ್ತೆ. ಇವೆಲ್ಲ ಬಹಳ ಚಿಕ್ಕದು. ಆಮೇಲೆ ರಸ್ತೆಗಳಲ್ಲಿ ಗಾಡಿ ಲಾಂಗ್ ಟೈಮ್ ಅದು ಕೆಟ್ಟೋಗಿ ನಿಂತೋಗಿರುತ್ತೆ, ವರ್ಷಾನುಗಟ್ಟಲೆ ನಿಂತಿರುತ್ತೆ, ನಿಲ್ಲಿಸ್ಬಿಟ್ಟು ಫಾರಿನ್ ಹೊರಟೋಗಿರ್ತಾರೆ. ಇಡೀ ತಿಂಗಳು ವರ್ಷಾನುಗಟ್ಟಲೆ ಬಹಳಷ್ಟೊಂದು ತೊಂದರೆ ಆಗುತ್ತೆ. ಅಂಥ ವೆಹಿಕಲ್ಗಳನ್ನ ಎವ್ಯಾಕ್ಯುಯೇಟ್ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಟ್ರಾಫಿಕ್ ಪೊಲೀಸು ಮಾಡಬೇಕಾಗುತ್ತೆ. ಆಮೇಲೆ ಈ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾಗಿ ಏನು ತಗೋಬೋದು. ಈಗ ಎಲ್ಲರೂ ನಾವು ಸಾಮಾನ್ಯವಾಗಿ 10 ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಎಲ್ಲ ವೆಹಿಕಲ್ಲು ಲೋಡು ರಸ್ತೆ ಮೇಲೆ ಅದನ್ನೇನಾದರೂ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗುತ್ತಾ? 1 ಗಂಟೆ ವ್ಯತ್ಯಾಸ ಬಿಟ್ಟರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೂ, ಸ್ಟೇಟ್ ಗೌರ್ಮೆಂಟು ಅಥವಾ ಸ್ಕೂಲು, ಈ ಥರ ಇನ್ಸ್ಟಿಟ್ಯೂಷನಲ್ ವೈಸು ನಾವು ಆ ಸಮಯನ ಏನಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಆ 1 ಗಂಟೆಯಲ್ಲಿ ಬಿಡ್ತಕ್ಕಂಥ ಒತ್ತಡವನ್ನು ಒಂದು 2 ಗಂಟೆ 3 ಗಂಟೆ ಹೋದಾಗೆ ನಾವು ವಿಸ್ತಾರ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಒತ್ತಡ ಕಡಿಮೆ ಆಗುತ್ತಲ್ಲ. 1 ಗಂಟೆಯಲ್ಲಿ ಒಂದು ರಸ್ತೆಯಲ್ಲಿ ಅಲ್ಲಿ 100 ಬಸ್ ಹೋಗೋವಲ್ಲಿ 50 ಬಸ್ ಬಂದರೆ ನಮಗೆ ಅಷ್ಟು ಒತ್ತಡ ಕಡಿಮೆ ಆಗುತ್ತಲ್ವೇ? ಹಾಂ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಇವತ್ತೆಲ್ಲ ಆನ್ಲೈನ್ ಆಗಿದೆ, ಸೇವೆಗಳೆಲ್ಲ ಬಹುತೇಕ ಆನ್ಲೈನ್ ಆಗಿದೆ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲ ಮನೆಯಲ್ಲೇ ಕೂತು ಕೆಲಸ ಮಾಡಲಿ, ಅವ್ರನ್ನ ಅಲ್ಲೇ ಮನೆಯಲ್ಲಿ ಕೂತು ಅವ್ರಿಗೆ ಕೆಲಸ ಮಾಡಿಸಿ, ಒತ್ತಡ ಹಾಕಿ ಅಲ್ಲೇ ಕೆಲಸ ಮಾಡಿಸಿ. ಅವ್ರು ಯಾಕೆ ರಸ್ತೆಗೆ ಬರಬೇಕು, ಗಾಡಿ ತೆಗೆದುಕೊಂಡು ಮಾಡ್ಬೋದಲ್ವೇ? ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ. ಅವ್ರು ಪ್ರತಿ ದಿವಸ ಆಫೀಸ್ಗೆ ಬರೋದು ಅವಶ್ಯಕತೆಯೇ ಇಲ್ಲ, ಅವ್ರಿಗೂ ಸಮಯ ಉಳಿಯುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇದಾಗಲ್ಲ, ರಸ್ತೆಯಲ್ಲಿ ಸಾರ್ವಜನಿಕರಿಗೂ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಈ ರಸ್ತೆ ದುರಸ್ತಿಗಳು ದೊಡ್ಡ ದುರಂತ. ಅಂದರೆ ರಸ್ತೆ ದುರಸ್ತಿಗಳು ಎಷ್ಟು ದಿವಸ ಆದರೂ ಕೂಡ ರಿಪೇರಿ ಆಗೋದಿಲ್ಲ. ರಸ್ತೆ ಆಯಿತು, ದುರಸ್ತಿ ಮಾಡ್ತಾರೆ. ದುರಸ್ತಿ ಮಾಡಿದಾಗ ಆ ದುರಸ್ತಿ ಮಾಡಿದಂಥದ್ದು ಲೆವೆಲ್ಗಳು ಸರಿಯಾಗಿ ಮ್ಯಾಚ್ ಮಾಡೋದಿಲ್ಲ. ನಮಗೆ ಕಾರ್ಗಳು ಈಗ ರಸ್ತೆನ ಅಕ್ರಾಸ್ ದಿ ರೋಡ್ ಕಟ್ ಮಾಡಿದಾಗ ನಾವು ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದರೆ ಅಲಾಂಗ್ ದಿ ರೋಡ್ ಉದ್ದನಾಗಿ ನಾವು ಅದು ಕಟ್ ಮಾಡಿ ಅದನ್ನು ಮುಚ್ತಾರಲ್ಲ, ಮುಚ್ಚಿ ಅದಕ್ಕೆ ಡಾಂಬರೀಕರಣ ಮಾಡುವಾಗ ಅಲ್ಲಿ ಲೆವೆಲ್ ಡಿಫ್ರೆನ್ಸ್ ಬರುತ್ತೆ. 2 ವೀಲರು ಭಾಳ ವೆರಿ ಡೇಂಜರಸ್. ಅದು ಆ ಎಡ್ಜಲ್ಲಿ ಏನಾದರೂ ಆ 2 ವೀಲರ್ ವೀಲ್ ಹೋದರೆ ಗಾಡಿ ಹೀಗೆ ಹಾಡುತ್ತೆ, ಅಪಘಾತಗಳಿಗೆ ಸಾಧ್ಯತೆ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ರಸ್ತೆಗಳಲ್ಲಿ ಎಲ್ಲಿ ಪ್ಯಾಚ್ ವರ್ಕ್ ಅಲಾಂಗ್ ದಿ ರೋಡ್ ಮಾಡಿರ್ತಾರ ಅಲ್ಲಿ ದ್ವಿಚಕ್ರ ವಾಹನಗಳಿಗೆ ತುಂಬ ಅಪಾಯಕರವಾದಂಥ ಒಂದು ಪರಿಸ್ಥಿತಿ. ಇದನ್ನು ನಮ್ಮ ಈ ರಸ್ತೆ ಮಾಡೋರು ಯೋಚನೆ ಮಾಡಿ ಒಂದೇ ಲೆವೆಲಲ್ಲಿ ಮಾಡಿದ್ರೆ ಸರೋಗುತ್ತೆ. ಅಕ್ರಾಸ್ ರೋಡ್ ಆದರೆ
ಕಷ್ಟ ಆಗಲ್ಲ. ಬಟ್ ಅಲಾಂಗ್ ರೋಡು ಭಾಳ ಕಷ್ಟ, ಮತ್ತು ಅದನ್ನು ರಿಪೇರಿ ಮಾಡ್ದಲೇ ಬಹಳಷ್ಟು ದೀರ್ಘಕಾಲ ಬಿಟ್ಟಿದ್ದಂಥ ಸಂದರ್ಭದಲ್ಲೂ ಕೂಡ ವಾಹನಗಳ ಒಂದು ಸಂಚಾರದ ಸಮಯ ಹೆಚ್ಚಿಗೆ ತಗೊಳ್ಳುತ್ತೆ. ಈಗ ಮೆಟ್ರೋ ವರ್ಕ್ ಸ್ಟಾರ್ಟ್ ಆಗಿದೆ. ಮೆಟ್ರೋ ವರ್ಕನ್ನ ಒಂದೇ ಬಾರಿ ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಎಲ್ಲ ಫೇಸ್ಗಳನ್ನ ಒಂದೇ ಸಾರಿ ಪ್ರಾರಂಭ ಮಾಡೋದ್ರ ಬದಲು ಒಂದು ಫೇಸ್ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಫೇಸ್ಗೆ ಬಂದರೆ ಅದು ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳು ಕಾಮಗಾರಿ ಬೇಗ ಆಗುತ್ತೆ. ಹೌದು, ಈಗ ಎರಡು ಫೇಸ್ನ ನೀವು ಒಂದೇ ಸರಿ ತಗೊಂಡು ಆ ರೋಡ್ ಹೋಗಿದ್ದೀನಿ ಈ ರೋಡ್ ಹೋಗಿದ್ದೀನಿ ಅಂದರೆ ಈ ರೋಡಲ್ಲೂ ಸಮಸ್ಯೆ ಆ ರೋಡಲ್ಲೂ ಸಮಸ್ಯೆ ಅನ್ನೋದ್ರ ಬದಲು ಫಸ್ಟ್ ಈ ಫೇಸ್ ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಫೇಸ್ಗೆ ಶಿಫ್ಟ್ ಆದರೆ ಅಲ್ಲಿಗೆ ಕಡಿಮೆ ಅವಧಿಯಲ್ಲಿ ಈ ಫೇಸ್ ಮುಗಿದೋಗುತ್ತೆ, ನೆಕ್ಸ್ಟ್ ಫೇಸ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ನಾವು ತೊಂದರೆನ ಡಬ್ಬಲ್ ಆಗೋ ಬದಲು ಒಂದು ಅದರಲ್ಲಿ ಅರ್ಧನ ನಾವು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಇರುತ್ತವೆ. ಓಕೆ, ಎಸ್ ಮೊಹಮ್ಮದ್ ಸರ್, ಈಗ ಮೆಟ್ರೋ ಇದ್ರೂ ಕೂಡ ಈ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ. ಅದೇ ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ, ಅಂದರೆ ಈಗ ಮೆಟ್ರೋದಲ್ಲಿ ಲಕ್ಷಾಂತರ ಜನ ಓಡಾಡ್ತಾ ಇದ್ರು ಕೂಡ ಈ ಸಮಸ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ. ಇನ್ನು ಎಷ್ಟು ಮೆಟ್ರೋ ಬರಬೇಕು ಅಂತ? ಸರ್, ಮೆಟ್ರೋ ಫೇಸ್ ಮ್ಯಾನರ್ನಲ್ಲಿ ವರ್ಕ್ ಆಗ್ತಾ ಇದೆ. ಒನ್ಸ್ ಎಲ್ಲಾ ಫೇಸಸ್ ಕಂಪ್ಲೀಟ್ ಆದ್ರೆ ಡೆಫಿನೆಟ್ಲಿ ದಿ ಶಿಫ್ಟ್ ವಿಲ್ ಕಮ್ ಡೌನ್, ಡೆಫಿನೆಟ್ಲಿ ರೆಡ್ಯೂಸ್ ಆಗಕ್ಕೆ ಚಾನ್ಸಸ್ ಇದೆ. ಮಾಸ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ಸೈನ್ ಆಫ್ ಇಂಪ್ರೂವಿಂಗ್ ದಿ ಸಿಟಿ ಕಂಜೆಷನ್. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ ಡೌನ್. ಸರ್ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಇವಾಗ ಆನ್ ಸ್ಟ್ರೀಟ್ ಪಾರ್ಕಿಂಗ್ ನ ಬ್ಯಾನ್ ಮಾಡಿ ಅಂತ ಇದೀವಿ. ಸುಮಾರು ಆರ್ಟಿಫಿಷಿಯಲ್ ರೋಡ್ಸ್ ನಮ್ಮ ಬೆಂಗಳೂರು ಆನ್ ಸ್ಟ್ರೀಟ್ ಪಾರ್ಕಿಂಗ್ ಬ್ಯಾನ್ ಆಗಿದೆ. ಸರ್ ಹೇಳ್ದಂಗೆ ಒಂದು ಸೈಟ್ ತಗೊಂಡು ಪಾರ್ಕಿಂಗ್ ಮಾಡಿ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ಅಂಡರ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ BBMP ಇನಾಗ್ರೇಟೆಡ್ ದಿ ಫಸ್ಟ್ ಫ್ರೀಡಮ್ ಪಾರ್ಕ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನ ಮೆಜೆಸ್ಟಿಕ್ ನಲ್ಲಿ ಇನಾಗ್ರೇಟ್ ಮಾಡಿದ್ರಿ ವಿತ್ ಅ ಕೆಪಾಸಿಟಿ ಆಫ್ 600 ಕಾರ್ಸ್ ಅಂಡ್ 800 ಟೂ ವೀಲರ್ಸ್ ಏನೋ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ವಿತ್ ಆರ್ಟ್ ಆಫ್ ಹೈ ಸ್ಟ್ಯಾಂಡರ್ಡ್ಸ್ ನಲ್ಲಿ ಮಾಡಿದ್ದಾರೆ, ಫಸ್ಟ್ ಇನ್ ಇಂಡಿಯಾ ಹೇಳ್ಬೋದು ಗೌರ್ಮೆಂಟ್ ಸೆಕ್ಟರ್ ನಲ್ಲಿ. ಬಟ್ ಇವಾಗ ನೀವು 7 to 8 ಮಂತ್ಸ್ ಆಗಿದೆ. ಸೊ ಅಕ್ಕಪಕ್ಕ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆಯೋ ದೇ ಆರ್ ರಿಲೆಕ್ಟೆಡ್ ಟು ಕಮ್. ಅವ್ರು ಪಾರ್ಕಿಂಗ್ ತಗೊಂಡು ಬರ್ತಾನೆ ಇಲ್ಲ. ಸೊ ದಿ ಪಾರ್ಕಿಂಗ್ ನೀವು ಪ್ರೊವೈಡ್ ಮಾಡಿದ್ರು ದರ್ ಇಸ್ ಅ ರೆಸಿಸ್ಟೆನ್ಸ್ ಫ್ರಮ್ ದಿ ರೆಸಿಡೆಂಟ್ಸ್ ಅಂಡ್ ದಿ ಪೀಪಲ್. ಅದು ನಾವು ಎಜುಕೇಟ್ ಮಾಡಬೇಕು ಫಸ್ಟ್ ಜನರಿಗೆ. ಅವರು ಟ್ರಾಫಿಕ್ ಜಾಮ್ ಹಂಗೆ ಇದೆ ಮೆಜೆಸ್ಟಿಕ್ ನಲ್ಲಿ, ನಿಮ್ಗೆ 800 ಕಾರ್ಸ್ ಫೆಸಿಲಿಟಿ ಕೊಟ್ಟಿದ್ದೀವಿ ಆದ್ರೂ ಜನರು ಹೊರಗಡೆ ಬರಕ್ಕೆ ರೆಡಿ ಇಲ್ಲ. ಸೊ ಈ ತರ ಇಶ್ಯೂಸ್ ನ ಡಿಸಿಷನ್ ಮೇಕರ್ಸ್ ಲೈಕ್ ಟ್ರಾಫಿಕ್ ಪೊಲೀಸು, ಲಾ ಅಂಡ್ ಆರ್ಡರ್ ಅವರೆಲ್ಲ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಿ ಅವ್ರಿಗೆ ಹೊರಗಡೆ ಕರ್ಕೊಂಡು ಬರಬೇಕು. ಎಕ್ಸಾಂಪಲ್ GST ರೋಡ್ ನಲ್ಲಿ ಒಂದು ಪಾರ್ಕಿಂಗ್ ಇದೆ, ಸುಮಾರು ಕಡೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ಸ್ ನ ಮಾಡಿದ್ದಾರೆ. ಆದ್ರೆ ಪೀಪಲ್ ಆರ್ ನಾಟ್ ರೆಡಿ ಟು ಕಮ್ ಇನ್ ಟು ದೇರ್ ಇನ್ಸೆಕ್ಟ್ ದಿ MLCP. ಅದು PPP ಮಾಡೆಲ್ ನಲ್ಲಿ ಇರುವಾಗ ಕಾಂಟ್ರಾಕ್ಟರ್ಸ್ಗೂ ಲಾಸ್ ಆಗ್ತಾ ಇದೆ, BBMPಗೂ ಲಾಸ್ ಆಗ್ತಾ ಇದೆ. ಸೊ ಈ ತರ ಎಜುಕೇಶನ್ ಇನ್ ದಿ ಪೀಪಲ್ ಬರ್ಬೇಕು ಫಸ್ಟ್. ಇನ್ನು ಸರ್ ಹೇಳಿದಂಗೆ ಶಿಫ್ಟಿಂಗ್ ದಿ IT ಸೆಕ್ಟರ್ಸ್ ಇನ್ ಸ್ಯಾಟಲೈಟ್ ಟೌನ್ಸ್ ಇಸ್ ಅ ವೆರಿ ಗುಡ್ ಐಡಿಯಾ. ಯಾಕಂದ್ರೆ ಅದು ಮಾಡಿದ್ರೆ ಏನಾಗುತ್ತೆ, ಟ್ರಾಫಿಕ್ ಇನ್ಕಮಿಂಗ್ ಟು ದಿ ಸಿಟಿ ರೆಡ್ಯೂಸ್ ಆಗುತ್ತೆ. ವಿತ್ ರೆಸಿಡೆನ್ಷಿಯಲ್ ಕಾಲೋನೀಸ್ ಆಸ್ ವೆಲ್ ಆಸ್ ನಿಮ್ಗೆ ವರ್ಕಿಂಗ್ ಕಮ್ಯುನಿಟೀಸ್ ನೀವು ಆಚೆಗಡೆನೆ ಒಂದ್ ಕಡೆ ಪ್ಲಾನ್ ಮಾಡ್ಕೊಟ್ರೆ ಮೆನಿ ಆಫ್ ದಿ ಇನ್ಕಮಿಂಗ್ ಟ್ರಾಫಿಕ್ ಟು ದಿ ಸಿಟಿ ರೆಡ್ಯೂಸ್ ಆಗುತ್ತೆ. ಇನ್ನೊಂದು ಟ್ರಾಫಿಕ್ ಸರ್ ಹೇಳ್ದಂಗೆ 10,000 ವೆಹಿಕಲ್ಸ್ ಬರ್ತಾ ಇದೆ. ವಿ ಕಾಂಟ್ ಸ್ಟಾಪ್ ದಿ ಡ್ರೀಮ್ಸ್ ಆಫ್ ದಿ ಪೀಪಲ್ ಅಂತೀವಿ. ಇವತ್ತು ನಾನು 2 ವೀಲರ್ ನಲ್ಲಿ ಹೋಗ್ತಾ ಇದ್ದೀನಿ, ನಾಳೆ ನಾನು ಕಾರ್ ತಗೊಂಡ್ಬೇಕು ಸಿಟಿ ನನ್ನ ಫ್ಯಾಮಿಲಿಗೆ. ಒಂದು ಫ್ಯಾಮಿಲಿನಲ್ಲಿ ನೋಡಿದ್ರೆ ಇವಾಗ 4 2 ವೀಲರ್ಸ್ ಇರ್ತಾರೆ. ಮಕ್ಳಿರುವಾಗ ಒಂದಿರುತ್ತೆ, ಅಪ್ಪ ಅಮ್ಮ ಓಡಿಸುವಾಗ ಮಕ್ಕಳು ಬಂದ್ರೆ 4 ಆಗತ್ತೆ ಅಂಡ್ ಮಲ್ಟಿಪ್ಲೈ ಆಗ್ತದೆ. ಕಾರ್ಸ್ ಮನೆಗೆ 2 ಕಾರ್ ಬರ್ತದೆ. ಇವಾಗ ಟ್ರಾಫಿಕ್ ಕಂಜೆಷನ್ಸ್ ನೀವು ಆರ್ಟಿಕಲ್ ರೋಡ್ಸ್ ಹೇಳ್ತಾ ಇದ್ದೀರಾ, ರೆಸಿಡೆನ್ಷಿಯಲ್ ರೋಡ್ ಆರ್ ಗೆಟಿಂಗ್ ಜಾಮ್ ವಿತ್ ಟ್ರಾಫಿಕ್ ಜಾಮ್ಸ್ ಬಿಕಾಸ್ ಆಫ್ ಆನ್ ಸ್ಟ್ರೀಟ್ ಪಾರ್ಕಿಂಗ್. ನಮ್ಮ ಹತ್ರ ಪಾಲಿಸಿ ಇಲ್ಲ. ನಾವು ಒಳ್ಳೆ ಪಾಲಿಸಿ ಮಾಡಿ, ಪಾಲಿಸಿ ಗೈಡ್ ಲೈನ್ಸ್ ಮಾಡಿ ರಿಸ್ಟ್ರಿಕ್ಟ್ ಮಾಡಬೇಕು. ಒಂದ್ ಮನೆಗೆ ಒಂದು ಪಾರ್ಕಿಂಗ್ ಇದ್ರೆ ಮಾತ್ರ ನಾವು ಕಾರ್ ಕೊಡ್ತೀವಿ, ರೋಡ್ ನಲ್ಲಿ ನಿಲ್ಸಂಗಿಲ್ಲ. ಆ ತರ ಪಾಲಿಸಿ ಗೈಡ್ ಲೈನ್ಸ್ ನ ಕರ್ಕೊಂಡು ಬಂದು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ವೆಹಿಕಲ್ ಪರ್ಚೇಸ್ ರೆಡ್ಯೂಸ್ ಆಗುತ್ತೆ. ನಮ್ಮ ಹತ್ರ ಪಾರ್ಕಿಂಗ್ ಇಲ್ಲ ಅಂದ್ರೆ ನೀವು ಕೊಡಂಗೇ ಇಲ್ಲ ಕಾರ್. ಸೊ ರಿಸ್ಟ್ರಿಕ್ಟ್ ದ ಪಾಲಿಸಿ ಮೇಕಿಂಗ್. ಪಾಲಿಸಿ ಮೇಕಿಂಗ್ ಇಲ್ಲ ನಮ್ಮ ಹತ್ರ. ಅಂಡ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕು. ನಿಮ್ಮ ಹತ್ರ ಪಾರ್ಕಿಂಗ್ ತೋರಿಸಿ ಕಾರ್ ತಗೊಳ್ಳಿ, ಇಲ್ಲ ಅಂದ್ರೆ ಕಾರ್ ಕೊಡಲ್ಲ. ಆ ತರ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ನಾವು ತಗೊಂಡ್ ಬರ್ಬೇಕು. ಆನ್ ಸ್ಟ್ರೀಟ್ ಪಾರ್ಕಿಂಗ್ ನ ಅನ್ವಾಂಟೆಡ್ ಜಾಗ ಎಲ್ಲಿದೆ ಅದನ್ನ ಬ್ಯಾನ್ ಮಾಡಬೇಕು, ಪ್ರಾಫಿಟ್ ಮಾಡಿದ್ರೆ ಜಂಕ್ಷನ್ ಇಂಪ್ರೂವ್ಮೆಂಟ್ಸ್ ಇದೆ. ಈ ತರ ಮಾಡ್ಕೊಂಡು ಹೋದ್ರೆ ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ನಲ್ಲೇ ಕಂಟ್ರೋಲ್ ಮಾಡಬಹುದು ಸಾಧ್ಯ. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ. ಶಶಿಕಾಂತ್ ಸರ್, ನೀವು ಕೂಡ ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ರೀತಿಯ ಸಮಸ್ಯೆ ಏನಿದೆಯಲ್ಲ ಇದಕ್ಕೆ ಪರ್ಯಾಯ ಇಲ್ವಾ ಅಂಥೇಳಿ, ಅಂದರೆ ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕಾಂತ್ ಸರ್, ಈಗ ಪ್ರಮುಖವಾಗಿ ಎಲ್ರಿಗೂ ಬೆಂಗಳೂರೇ ಯಾಕೆ ಟಾರ್ಗೆಟ್ ಅಂತೇಳಿ IT ಸೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಉದ್ಯಮದಲ್ಲಿ
ಬೇರೆ ಜಿಲ್ಲೆಗಳಿಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತೇಳಿ, ಯಾಕೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ? ನೀವು ಹೇಳ್ದಂಗೆ ಬೇರೆ ಕಡೆ ಏನಾದರೂ ಗಮನ ಇದ್ದಿದೆ ಬಹುಶಃ ಇದು ಕಡಿಮೆ ಮಾಡಬಹುದು. ಈಗ ಇರೋ ಜಾಗ ಹಾಗೆ ಇರುತ್ತೆ, ಅದರ ಮೇಲೆ ಇರೋ ಬಾರ್ನೆಲ್ಲವನ್ನು ಕಟ್ಕೊಂಡು ಕಂಪ್ನಿಯನ್ನು ತರಿಸಿ ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರೆ ಬೇರೆ ಭಾಗದಿಂದ ಬೆಂಗಳೂರು ಜನ ಬಂದರೆ ಮತ್ತು ಸಮಸ್ಯೆ ಆಗದೆ ಇನ್ನೇನಾಗತ್ತೆ ಅಂತ. ಬೆಂಗಳೂರು ಇಡೀ ಜಗತ್ತಿನಲ್ಲೇ ಅತ್ಯಂತ ಅತ್ಯುತ್ತಮವಾದ ವಾತಾವರಣ ಇರ್ತಕ್ಕಂಥ ಒಂದು ದೊಡ್ಡ ಸಿಟಿ ಅಂತ ನಿಮ್ಗೆಲ್ಲರೂ ಗೊತ್ತಿರೋದು ಸರ್. ಇಲ್ಲಿರೋ ವಾತಾವರಣ ಬೇರೆ ಎಲ್ಲಿಯೂ ಇಲ್ಲ. ಇಲ್ಲಿ ಯಾರೇ ಉದ್ಯಮಿಗಳು ಬಂದರೂ ಸಹಿತ ಇಲ್ಲಿರ್ತಕ್ಕಂಥ ಕನ್ನಡಿಗರು ವಿಶಾಲ ಹೃದಯದವರು ನಾವೆಲ್ಲರೂ ಸಹಿತ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಭಾಷೆ ಕಲಿಸಲ್ಲ ನಾವು, ಅವ್ರ ಭಾಷೆನೆಲ್ಲ ಕಲಿತು ಅವ್ರ ಭಾಷೆಯಲ್ಲೇ ನಾವು ಮಾತಾಡ್ತೀವಿ. ಅವ್ರಿಗೆ ಗೊತ್ತಿದೆ, ನೀವು ಯಾವ ಆಸಾಮಿ ಬರ್ಲಿ ಪಂಜಾಬಿ ಬರ್ಲಿ ಎಲ್ಲರದ್ದು ಸಹಿತ ನಾವು ಅವ್ರ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಹೊರತಾಗಿ ನಮ್ಮ ಭಾಷೆ ಕಲಿಸೋದಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿದೆ, ಅಲ್ಲೇ ಇಲ್ಲಿರೋರೆಲ್ಲರೂ ತುಂಬಾ ಒಳ್ಳೆಯವರು, ನಮ್ ಜೊತೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ, ಇಲ್ಲಿ ಬರ್ತಾರೆ. ಎರಡನೇದ್ದು, ಇಲ್ಲಿ ಇರ್ತಕ್ಕಂಥ ನೆಲ ಜಲ ಇವೆಲ್ಲವೂ ಸಹಿತ ಉದ್ಯಮಕ್ಕೆ ಬಹಳ ಪೂರಕವಾಗಿದ್ದಾವೆ. ಆಮೇಲೆ ಸರ್ಕಾರಗಳು ಅದಕ್ಕೆ ಸವಲತ್ತುಗಳನ್ನು ಕೊಡ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಹೆಚ್ಚು ಹೆಚ್ಚು ಜನರು ಬರ್ಲಿಕ್ಕೆ ವಲಸೆ ಬರ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದ್ರೆ ನಾವು ಯಾವ್ದಾದ್ರು ಒಂದು ರೋಗಕ್ಕೆ ಚಿಕಿತ್ಸೆ ಕೊಡ್ಬೇಕಾದ್ರೆ ರೂಟ್ ಕಾಸ್ ಅಂತ ಇರುತ್ತೆ. ಅಂದ್ರೆ ಅದರ ಆಳಕ್ಕಿಳಿದು ನೋಡ್ತಾರೆ, ಇದರಿಂದ ಯಾವುದರಿಂದ ಇದು ಶುರು ಆಯ್ತು ಅಂತ. ನಾವು ಇವಾಗ ಏನ್ ಮಾಡ್ತಾ ಇದೀವಿ, ನೆಗಡಿ ಬದಿ ಅಂತ ಬರೀ ಮೂಗನ್ನ ನಾವು ಒರೆಸ್ಕೊಳ್ತೀವೋ ಅಥವಾ ಒಂದು ಯಾವ್ದೋ ಟ್ಯಾಬ್ಲೆಟ್ಸ್ ತಗೊಳ್ಳೋದಲ್ಲ, ಅದು ಯಾಕೆ ಬಂತು ಅವುಗಳನ್ನ ಡಿಸೆಕ್ಟ್ ಮಾಡ್ಬೇಕಾಗತ್ತೆ. ಆದ್ದರಿಂದ ಈಗ ಬೆಂಗಳೂರಿಗೆ ಈ ಗತಿ ಯಾಕಪ್ಪ ಬಂತು? ಇಲ್ಲಿ ಒಳ್ಳೆ ವಾತಾವರಣ ಇದೆ, ಎಲ್ಲ ಇದೆ, ಆದ್ರೂ ಸಹಿತ ಜಗತ್ತಿನಲ್ಲಿ ಅತ್ಯಂತ ಮಾಲಿನ್ಯಕರವಾದ ಸಿಟಿ ಯಾಕಾಗಿದೆ, ಟ್ರಾಫಿಕ್ ಪ್ರಾಬ್ಲಮ್ ಸಿಟಿ ಯಾಕಾಗಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಆ ಯೋಚನೆ ಮಾಡ್ಬೇಕಾದಾಗ ಮೊಟ್ಟ ಮೊದಲನೇದಾಗಿ ರೂಟ್ ಕಾಸ್ ಫಾರ್ ದಿಸ್ ಟ್ರಾಫಿಕ್ ಈಸ್ ಕಾಲ್ಡ್ ಆಸ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ನಿರುದ್ಯೋಗ ಸಮಸ್ಯೆ. ಎಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ, ನಾವು ಬರೀ ಕರ್ನಾಟಕನ ತೆಗೆದುಕೊಳ್ಳೋಣ, ಉದ್ಯೋಗ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ರೈತಾಪಿ ಜನರಿಗೆ ಕನಿಷ್ಠ ಬೆಂಬಲ ಬೆಲೆಯೂ ಇಲ್ಲದಂತಾಗಿದೆ. ಅದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮ ಆಗಿಲ್ಲ ಇವತ್ತರೆಗೂ, ಉದ್ಯಮವೇ ಅಲ್ಲ ಅದು. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ರೈತನ ಮಗ ಮೊಟ್ಟ ಮೊದಲು ಯೋಚನೆ ಮಾಡೋದೇನು ಅಂತಂದ್ರೆ, ಒಂದು SSLCನೋ PUCನೋ ಡಿಗ್ರಿನೋ ಮುಗಿಸಿದ ತಕ್ಷಣ ಮೊಟ್ಟ ಮೊದಲೇ ಬೆಂಗಳೂರಿಗೆ, ಮೊದಲನೇ ಗುರಿ ಬೆಂಗಳೂರು, ಬೆಂಗಳೂರಿಗೆ ಹೋಗ್ಬೇಕು, ಸೆಟ್ಲ್ ಆಗ್ಬೇಕು. ಸೊ ಮೊದಲನೇದಾಗಿ ಇವಾಗ ಹಲವಾರು ಹಳ್ಳಿಗಳು ವೃದ್ಧಾಶ್ರಮಗಳಾಗಿದ್ದಾವೆ. ಅಲ್ಲಿರ್ತಕ್ಕಂಥ ಯುವಕರು ಕೆಲಸಕ್ಕಾಗಿ ಹೊರಗಡೆ ಬಂದಿದ್ದಾರೆ. ಆ ಬಂದಿರತಕ್ಕಂಥವ್ರು ಮೊದಲ ಆಯ್ಕೆ ಇರೋದು ಬೆಂಗಳೂರು ಆಗಿರೋದ್ರಿಂದ, ಬೆಂಗಳೂರು ಎಲ್ಲರನ್ನೂ ಆಹ್ವಾನಿಸಿ ಕರಿತಾ ಇರೋದ್ರಿಂದ, ಇಲ್ಲಿ ವಲಸಿಗರೇ 70% ವಲಸಿಗರೇ ಇರೋದ್ರಿಂದ ಇಲ್ಲಿ ಆದಿ ನಿವಾಸಿಗಳು ಅಥವಾ ಇಲ್ಲಿ ಇರ್ತಕ್ಕಂಥವ್ರು ಮೂಲ ನಿವಾಸಿಗಳು ಬರೀ 20-30% ಇಲ್ಲ. ಸೊ ಇಷ್ಟು ಇರುವುದರಿಂದ ಎಲ್ಲರನ್ನೂ ಇದು ಒಳಗೊಳ್ಳತಕ್ಕಂಥ ಕೆಲಸ ಮಾಡುತ್ತೆ. ಆದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಧಾರಣ ಶಕ್ತಿ ಅಂತ ಇರುತ್ತೆ. ಆ ಧಾರಣ ಶಕ್ತಿ ಮೀರಿದಾಗ ಎಲ್ಲಾ ಸೈಡ್ ಇಫೆಕ್ಟ್ಸ್ಗಳು ಶುರು ಆಗ್ತವೆ. ಆದ್ದರಿಂದ ಬೆಂಗಳೂರು ನಿಜಕ್ಕೂ ಹೇಳ್ತಾ ಇದ್ದೀನಿ, ಇಲ್ಲಿ ಇರ್ತಕ್ಕಂಥವ್ರಿಗೆ ಸ್ವರ್ಗ, ದಿಸ್ ಇಸ್ ಹೆವನ್. ಬಟ್ ಓನ್ಲಿ ದ ಪ್ರಾಬ್ಲಮ್ ಈಸ್ ಟ್ರಾಫಿಕ್. ಇದು ಎಲ್ಲರಿಗೂ ಗೊತ್ತಿದೆ. ಯಾರು ವಲಸೆ ಬಂದಿದ್ದಾರೆ ಗೊತ್ತು, ಯಾರ ಮನೆಗೆ 4 ಕಾರ್ ಇಟ್ಕೊಂಡಿದ್ದಾರೆ, 5 ಬೈಕ್ ಇಟ್ಕೊಂಡಿದ್ದಾರೆ ಅವ್ರಿಗೂ ಗೊತ್ತಿದೆ. ಅವರು ಬೈಕನ್ನು ಓಡಾಡ್ತಾರೆ, ಏನ್ ಟ್ರಾಫಿಕ್ ಅಪ್ಪ ಬೆಂಗಳೂರು ಅಂತಾರೆ. ಆದ್ರೆ ಆಗೋದೇನು, ನಿನ್ನ ಮನೆಯಲ್ಲೇ 5-6 ಕಾರ್ ಇಟ್ಕೊಂಡಿದ್ಯಲ್ಲಪ್ಪ, ನಿನ್ನ ಮನೆಯಲ್ಲಿ 4 ಬೈಕ್ ಇಟ್ಕೊಂಡಿದ್ಯಲ್ಲಪ್ಪ, ಹೋಗುವಾಗ ಅಟ್ಲೀಸ್ಟ್ ಒಂದು 4 ಜನ ಕೂಡ್ಸ್ಕೊಂಡು ಹೋಗಲ್ಲಲ್ಲಪ್ಪ ನೀನು. ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಟ್ರಾಫಿಕ್ಗೆ ಯಾರು ಕಾರಣರು? ನೀವು ಕಾರಣರೇ. ಸೊ ಆದ್ದರಿಂದ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಒಂದು ನಾಗರಿಕ ಪ್ರಜ್ಞೆ ಒಬ್ಬ ವ್ಯಕ್ತಿ ಒಂದು 2-3 ವಾಹನಗಳನ್ನು ತೆಗೆದುಕೊಳ್ಳೋದು ಬೇಡವಾ ಅಂತಾನ, ಹೇಗೆ ಅಂತ? ತೆಗೆದುಕೊಳ್ಳೋದು ಬೇಡ ಅಂತಲ್ಲ, ನೀವು ಟ್ರಾಫಿಕ್ ಅನ್ನ ಬ್ಲೇಮ್ ಮಾಡ್ತಿರಲ್ವಾ? ಬ್ಲೇಮ್ ಮಾಡ್ತಕ್ಕಂಥವ್ರು ನೀವು ಎಷ್ಟು ಗಾಡಿಗಳನ್ನ ಮನೇಲಿರೋ 4 ಜನ 4 ಗಾಡಿ ತಗೊಂಡು ಹೋಗ್ತೀರಲ್ವಾ? ಟ್ರಾಫಿಕ್ಗೆ ನಾವು ಕಾರಣ ಸರ್. ನಾನು ಹೇಳ್ತಾ ಇರೋದು ನಾಗರಿಕ ಪ್ರಜ್ಞೆ ಅನ್ನೋದು ಏನ್ ಗೊತ್ತಾ? ಏನಾದ್ರು ಸಮಸ್ಯೆ ಇದ್ರೆ ಅದಕ್ಕೆ ನಾನು ಕಾರಣ ಹೌದು ಅನ್ನೋದು ಯೋಚನೆ ಮಾಡ್ಬೇಕಲ್ವಾ? ಬೈತಾ ಇದ್ದೀನಿ, ಬೈತಾ ಇರ್ಬೇಕಾದಾಗ ನಾನು ಕಾರಣ ಆಗಿದ್ದೀನಲ್ವಾ? ಸೊ ಆದ್ದರಿಂದ ಆಯ್ತಪ್ಪ, ನೀವು ಯಾಕೆ ಮೆಟ್ರೋ ಬಳಸ್ತಾ ಇಲ್ಲ, ಯಾಕೆ ವೆಹಿಕಲ್ ಪುಲ್ಲಿಂಗ್ ಮಾಡ್ತಾ ಇಲ್ಲ, ನೀವು ಒಂದೇ ಕಡೆ ಒಂದೇ ಸರಿ ಹೋಗತಕ್ಕಂಥವ್ರೆಲ್ಲ ಒಂದು 5-6 ಜನ ಒಂದೇ ಕಾರಲ್ಲಿ ಯಾಕೆ ಹೋಗೋದಿಲ್ಲ ನೀವು? ಸೊ ಈ ರೀತಿ ಯೋಚನೆ ಮಾಡ್ಬೇಕಾಗತ್ತೆ ಸರ್. ಸೊ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಎಲ್ಲೆಲ್ಲಿ ಸ್ಥಳೀಯರಿದ್ದಾರೋ ಆಯಾ ಸ್ಥಳಗಳಲ್ಲಿ ಮೊದಲು ಉದ್ಯೋಗವನ್ನ ಸೃಷ್ಟಿ ಮಾಡುವವರೆಗೂ, ಉದ್ಯಮಗಳನ್ನ ಹುಟ್ಟು ಹಾಕುವವರೆಗೂ, ಅಲ್ಲಿರ್ತಕ್ಕಂಥ ಯುವ ಜನಾಂಗಕ್ಕೆ ಅಲ್ಲೇ ಕೆಲಸ ಸಿಗುವವರೆಗೂ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಈ ಬೆಂಗಳೂರಿಗೆ ಇದೇ ಗತಿ ಆಗತ್ತೆ. ಇನ್ನು ಈ ಸದ್ಯಕ್ಕೆ ನಾನು ಹೇಳ್ತಾ ಇರೋದು, ಈ ಬೆಂಗಳೂರು ಮೆಟ್ರೋ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಅನ್ಕೊಂಡಿದೀವಿ, ಅಪ್ಪ ಮೆಟ್ರೋ ಬಂದ್ಬಿಡುತ್ತೆ, ನಮ್ದು ಟ್ರಾಫಿಕ್ ಸಮಸ್ಯೆ ಎಲ್ಲ ಹೊರಟೋಗ್ಬಿಡುತ್ತೆ, ಈ
ಇನ್ಮೇಲೆ ನಾವು ಆರಾಮಾಗಿ ಓಡಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಇವಾಗಲೂ ಯೋಚನೆ ಮಾಡಿ, ಮೆಟ್ರೋ ಬಂದ ನಂತರವೂ ಸಹಿತ ಮತ್ತೆ ಇನ್ನೂ ವೆಹಿಕಲ್ಗಳು ರಸ್ತೆಯಲ್ಲಿ ಅದೇ ಪ್ರಮಾಣದಲ್ಲಿ, ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಓಡಾಡ್ತಾ ಇದ್ದಾವೆ. ಅಂದ್ರೆ ಮೆಟ್ರೋನು ಸಹಿತ ಫುಲ್ ಆಗಿದೆ. ಒಂದು ದಿನಕ್ಕೆ ಅಲ್ಲಿ ಇರ್ತಕ್ಕಂಥವ್ರು 10,000 ಲಕ್ಷ ಜನ ಓಡಾಡ್ತಾರೆ. ಆಮೇಲೆ ಬಸ್ ಇದು ರಸ್ತೆಯು ಹೌಸ್ಫುಲ್ ಆಗಿದೆ. ಅಂದ್ರೆ ಜನರಿಗೆ ಓಡಾಡಕ್ಕೆ ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸೊ ಈ ರೀತಿಯಾಗಿ ರಸ್ತೆ ಮೇಲೆ ರಸ್ತೆ, ಮೆಟ್ರೋ ಮೇಲೆ ಮೆಟ್ರೋ, ಇವುಗಳೆಲ್ಲ ಕಟ್ತಾ ಹೋಗಿ ಒಂದು ದಿವಸ ಧಾರಣ ಶಕ್ತಿ ಮುಗಿದ್ರೆ ಇಡೀ ಬೆಂಗಳೂರು ಯಾವ ರೀತಿಯ ಅಪಾಯಕ್ಕೆ ಒಳಗಾಗುತ್ತೋ ಅಂತ ಗೊತ್ತಿಲ್ಲ. ಯಾಕೆ ಪರಿಸರ ಮೇಲೆ ಆಗತ್ತೆ. ಒಂದೇ ಒಂದು ಮಳೆ 1 ಗಂಟೆ ಹೊಡೆದ್ರೆ, 1 ಗಂಟೆ ನಿರಂತರವಾಗಿ ಒಂದು ಮಳೆ ಸುರಿದ್ರೆ ಬೆಂಗಳೂರು ಅನ್ನೋದು ನದಿಯಾಗುತ್ತೆ. ಗಮನ ಇಟ್ಕೊಳ್ಳಿ ಸರ್. ಯಾಕಂದ್ರೆ ಯಾವ ಸುರಿದ ನೀರು ಭೂಮಿಯ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲದಾಗೆ ನಾವು ಕಾಂಕ್ರೀಟ್ ಕಾಡನ್ನು ಕಟ್ಟಾಕಿದೀವಲ್ವಾ, ಇದಕ್ಕಿಂತ ಇನ್ನೇನಾಗತ್ತೆ ಹೇಳಿ ಸರ್? ಅಂದ್ರೆ ಇವೆಲ್ಲ ಸೈಡ್ ಇಫೆಕ್ಟ್ಸ್ಗಳು. ಇವುಗಳಿಂದ ನಾವು ಹೊರಗಡೆ ಬರಬೇಕಾದಾಗ ಪರಿಹಾರಗಳೇನು ಅಂತ ಯೂಶುವಲಿ ಎಲ್ಲಾ ಸರ್ಕಾರಗಳು ಏನ್ ಮಾಡ್ತವೆ ಅಂತಂದ್ರೆ ತಾತ್ಕಾಲಿಕ ಪರಿಹಾರಗಳನ್ನು ಮಾಡ್ತವೆ. ಅಂದ್ರೆ ಏನು, ಮೂಲ ರೂಟ್ ಕಾಸ್ ಬಿಡ್ತಾರೆ, ತಾತ್ಕಾಲಿಕ ಪರಿಹಾರ ಮಾಡ್ತಾರೆ. ಏನು, ಒಂದ್ ರಸ್ತೆ ಆಯ್ತಾ, ಅದ್ರ ಮೇಲೆ ಇನ್ನೊಂದು ರಸ್ತೆ ಮಾಡ್ಬಿಡ್ರಿ. 2 ರಸ್ತೆ ಆಯ್ತಾ, ಒಂದ್ ಕೆಲಸ ಮಾಡಿ, ಕೆಳಗಡೆ ಗ್ರೌಂಡ್ ಕಡಿಮೆ ಇದೆಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಮಾಡ್ಬಿಡಿ, 6 ಪಥದ ರಸ್ತೆಯನ್ನ ಮಾಡ್ಬಿಡಿ. ಮೆಟ್ರೋ ಒಳಗಡೆಗೆ ಆಯ್ತು, ಬೀದಿಗೆ ಒಂದು ಮೆಟ್ರೋ ಮಾಡಿ. ನೀವೇನು ಮಾಡಿದ್ರು ಅಷ್ಟೇ ಸ್ವಾಮಿ. ಎಲ್ಲಿವರೆಗೂ ಜನರ ವಲಸೆ ಇರುತ್ತೋ, ಎಲ್ಲಿವರೆಗೂ ಜನರು ಉದ್ಯೋಗ ಹುಡುಕೊಂಡು ಸಿಟಿಗೆ ಬರ್ತಾರೋ, ಎಲ್ಲಿವರೆಗೂ ಸಹಿತ ಇಲ್ಲಿ ಜನರ ಇಲ್ಲಿಗೆ ಉದ್ಯೋಗ ಇಲ್ಲೇ ಸಿಕ್ಕುತ್ತೆ ಅನ್ನೋ ಒಂದು ಭರವಸೆ ಇದೆಯೋ ಅಲ್ಲಿವರೆಗೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಅಷ್ಟು ವೆಹಿಕಲ್ಗಳು ಜಾಸ್ತಿ ಆಗ್ತವೆ ಹೊರತಾಗಿ ರಸ್ತೆಗಳೇನು ಆಗಲ್ಲ. 80 ಅಡಿ ರಸ್ತೆ ಇದ್ರೆ 80 ಅಡಿನೇ ಇರುತ್ತೆ ಹೊರತಾಗಿ ಅದನ್ನ 180 ಅಡಿ ಮಾಡಕ್ ಆಗೋದಿಲ್ಲ. ಇಲ್ಲಿ ಇಂಥ ಒಂದು ದುರಂತವಾದಂತಹ ಪರಿಸ್ಥಿತಿಗೆ ಬೆಂಗಳೂರು ಬಂದಿದೆ ಸ್ವಾಮಿ. ನಾನು 30 ವರ್ಷದಿಂದ ಹಿಂದೆ ಬೆಂಗಳೂರಿಗೆ ಬಂದಾಗ ಬಹಳ ಪ್ರಶಾಂತವಾಗಿತ್ತು ಬೆಂಗಳೂರು. ಮೆಜೆಸ್ಟಿಕ್ ಅಲ್ಲಿ ಎಲ್ಲಿ ಬೇಕಾದ್ರೆ ನಾನು ಓಡಾಡಬಹುದಾಗಿತ್ತು. ಆದ್ರೆ ಇವತ್ತು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ನಾನು ರಸ್ತೆ ದಾಟ್ತಾ ಇದ್ದೀನಿ. ಅಂದ್ರೆ ಅಷ್ಟು ಭಯಾತಂಕವನ್ನ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ರಸ್ತೆಗಳು ಮಾಡ್ತಾ ಇದ್ದಾವೆ. ಇಲ್ಲಿರ್ತಕ್ಕಂಥ ಜನರು ಆ ರೀತಿಯಾದ ವರ್ತನೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ನಿಜಕ್ಕೂ ಸಹಿತ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಏನು ಸ್ವರ್ಗದಲ್ಲಿದ್ದೀವಾ ನರಕದಲ್ಲಿದ್ದೀವಾ? ನಾವು ನಮ್ಮ ಮನೆಗಳಲ್ಲಿ ಸ್ವರ್ಗದಲ್ಲೇ ಇರ್ತೇವೆ. ಯಾವಾಗ ಬೀದಿಗೆ ಬರ್ತೀವೋ, ಮುಖ್ಯ ರಸ್ತೆಗೆ ಬರ್ತೀವೋ, ಅಪ್ಪ ಇದೇನಪ್ಪ ನರಕ ಯಾತನೆ. ನೀವು ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಒಬ್ಬ ಉದ್ಯಮಿ ಅಥವಾ ಉದ್ಯೋಗ ಮಾಡತಕ್ಕಂಥವ್ರು ಇದ್ರೆ 8 ಗಂಟೆ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಮನೆಯನ್ನು 2 ಅವರ್ ಮುಂಚೆ ಬಿಡ್ತಾನೆ, 2 ಅವರ್ ನಂತರ ತಲುಪ್ತಾನೆ. ಅಂದ್ರೆ 4 ಅವರ್ಸ್. ನಮ್ಮ ಬದುಕಿನ 24 ಗಂಟೆಯಲ್ಲಿ 4 ಗಂಟೆಗಳನ್ನ ನಾವು ಟ್ರಾಫಿಕ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮೀಸಲಿಡಬೇಕು. ಅಂದ್ರೆ 4 ಗಂಟೆ ಎಂಥ ಮಾನವ ಸಮಯ ಒಬ್ಬೊಬ್ರದ್ದು ವ್ಯರ್ಥ ಆಗುತ್ತೆ. ಯೋಚನೆ ಮಾಡಿಲ್ಲ ಸರ್. ಇವುಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೇಕಲ್ಲ ನಾವು. ಹೌದು ಎಸ್ ಮೊಹಮ್ಮದ್ ಸರ್, ಈಗ ಸಹಜವಾಗಿ ಈಗ ಟ್ರಾಫಿಕ್ಕಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ, ಟ್ರಾಫಿಕ್ ಕಿರಿಕಿರಿ ಓಕೆ, ಬಟ್ ಟ್ರಾಫಿಕ್ಕಿಂದ ಜನಸಾಮಾನ್ಯರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಜನಸಾಮಾನ್ಯರು ಅಂತಂದರೆ ಸಾರ್ವಜನಿಕರ ಕಡೆಯಿಂದ ಯಾವ ರೀತಿಯಾಗಿ ಸಹಕಾರ ಬೇಕಾಗುತ್ತೆ? ಸರ್, ಸ್ಟಾರ್ಟಿಂಗ್ ನಾವು ಏನು ಹೇಳೋದಂದ್ರೆ, ಇವಾಗ ಎಲ್ಲರಿಗೂ ಗೊತ್ತಿದೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸರ್ ಹೇಳ್ದಂಗೆ ರಸ್ತೆ ಮೇಲೆ ರಸ್ತೆ ಕಟ್ಕೊಂಡು ಹೋದ್ರೆ ವಿ ಹ್ಯಾವ್ ಟು ಹ್ಯಾವ್ ಒನ್ ಕ್ಯಾಪ್. ಆ ಕ್ಯಾಪ್ ಮಾಡುವಾಗ ಏನ್ ಮಾಡ್ಬೇಕಂದ್ರೆ ಸ್ಟ್ರಿಕ್ಟ್ ಪಾಲಿಸಿ ಮೆಜರ್ಸ್ ನ ಕೈಗೆ ತಗೊಳ್ಬೇಕಾಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ಸ್ಟ್ರಿಕ್ಟ್ ಅಂದ್ರೆ ಕಂಜೆಷನ್ ಪ್ರೈಸಿಂಗ್ ಅಂತೀವಿ ಒಂದು. ಈ ಪದ ಯಾಕೆ ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ದಿ ಮೂವ್ಮೆಂಟ್ ಕಂಜೆಷನ್ ಏರಿಯಾಗೆ ನೀವು ಎಂಟರ್ ಆದ್ರೆ ಅವಾಗ ಏನಾಗಬೇಕಾಗಂದ್ರೆ ಆಟೋಮೆಟಿಕ್ ನಾವೇನ್ ಟೋಲ್ ಫೀಸ್ ಕಲೆಕ್ಟ್ ಮಾಡ್ತಾ ಇದೀವಿ ಹೈವೇಸ್ ಮೇಲೆ, ಆ ತರ ಕನ್ಸೆಷನ್ ಪ್ರೈಸಿಂಗ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ MG ರೋಡ್ಗೆ ನಾವು ಹೋಗ್ಬೇಕು, ಆಲ್ಟರ್ನೇಟ್ ರೋಡ್ ತಗೊಂಡ್ರೆ ವೇ ಟ್ರಾಫಿಕ್ ಇಸ್ ಲೆಸ್, ಆ ರೋಡ್ಗೆ ಹೋದ್ರೆ ನಿಮಗೆ ಫ್ರೀ ಆಗಿ ಮೂವ್ಮೆಂಟ್ ಇರುತ್ತೆ. ದಿ ಮೂವ್ಮೆಂಟ್ ನೀವು MG ರೋಡ್ ಬ್ರಿಗೇಡ್ ರೋಡ್ಗೆ ಎಂಟರ್ ಆದ್ರೆ ಅವಾಗ ಕನ್ಸೆಷನ್ ಪ್ರೈಸಿಂಗ್ ಅಂತ ಇರುತ್ತೆ, ಅದು ನೀವು ಕಟ್ಟಬೇಕಾಗತ್ತೆ ಟ್ಯಾಕ್ಸ್. ಸೊ ಅವಾಗ ಏನಾಗುತ್ತೆ, ಡಿಸೆಂಟ್ರಲೈಸ್ ಮಾಡ್ಬೇಕಾಗತ್ತೆ ಟ್ರಾಫಿಕ್ ನ. ನೀವು ಹ್ಯಾವ್ ಟು ಮೂವ್ ಅವೇ ಫ್ರಮ್ ಈ ತರ ಎಲ್ಲ ಪಾಲಿಸಿ ಮೇಕಿಂಗ್ ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಏನ್ ಮಾಡಿದೀವಿ, ಟ್ರಾಫಿಕ್ ಆಡ್ ಅಂಡ್ ಈವನ್ ಡೇಟ್ಸ್ ಅಂತ ಮಾಡಿದ್ರು. ನಂಬರ್ ಪ್ಲೇಟ್ ಫಸ್ಟ್ ಮಂಡೇ ಈವನ್ ನಂಬರ್ಗೆ ಎಂಡ್ ಆಗ ವೆಹಿಕಲ್ ನಂಬರ್ಸ್ ನ ಮಾತ್ರ ಆಚೆಗೆ ಕರ್ಕೊಂಡು ಬರಬೇಕು, ಈವನ್ ಆಡ್ ನಂಬರ್ ನ ನಿಲ್ಲಿಸಬೇಕು. ನೆಕ್ಸ್ಟ್ ಡೇ ಈವನ್ ವಿಲ್ ಬಿ ಔಟ್ ಆಫ್ ದಿ ರೋಡ್ಸ್, ಆಡ್ ವಿಲ್ ಕಮ್ ಇನ್ ಟು ದಿ ರೋಡ್ಸ್. ಆ ತರ ಸ್ಟ್ರಿಕ್ಟ್ ಪಾಲಿಸಿ ಮೇಕಿಂಗ್ಸ್ ಮಾಡಿದ್ರೆ ಡೆಲ್ಲಿ ಇಸ್ ಅ ಬೆಟರ್ ಎಕ್ಸಾಂಪಲ್. ಅವಾಗ ಡೆಲ್ಲಿನಲ್ಲಿ ಮಾಡಿದ್ದಾರೆ, ಇಟ್ ಇಸ್ ವರ್ಕಿಂಗ್ ಫೈನ್. ಅವಾಗ ಏನಾಗುತ್ತೆ, ನಿಮ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಕನ್ಸೆಷನ್ ಕಡಿಮೆ ಆಗುತ್ತೆ. ಒಂದು ಸೆಕೆಂಡ್ ಸರ್ ಹೇಳಿದಂಗೆ ಡಿಸೆಂಟ್ರಲೈಸ್ ಮಾಡಬೇಕು ಯಾವತ್ತು ನಾವು. ದಿ MNCs, ನ್ಯೂ IT ಹಬ್ಸ್, SEZs ಏನ್ ಬರ್ತಾ ಇದೆ, ಲೆಟ್ ದೆಮ್ ಗೋ ಅವೇ ಫ್ರಮ್ ದಿ ರಿಂಗ್ ರೋಡ್.
ಟುವರ್ಡ್ಸ್ ಏರ್ಪೋರ್ಟು, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಇದೆ, ನಮ್ದು ಸ್ಯಾಟಲೈಟ್ಸ್ ಟೌನ್ ಇದೆ, ಕೆಂಗೇರಿ ಇದೆ, ಮಾಗಡಿ ಇದೆ, ಹೊಸಕೋಟೆ ಇದೆ. ಆ ಥರ ನಾವು ಡಿಸೆಂಟ್ರಲೈಸ್ ಮಾಡಿದ್ರೆ, ಪ್ರೊವೈಡೆಡ್ ನೀವು ಎಲ್ಲ ಫೆಸಿಲಿಟೀಸ್ ಕೊಡಬೇಕು ಅವ್ರಿಗೆ. ಎಜುಕೇಶನ್ ಅಂತ ಇರಲಿ, ರೆಸಿಡೆನ್ಷಿಯಲ್ ಕಾಲೋನೀಸ್ ಇರಲಿ, ಆಫೀಸ್ ವರ್ಕ್ಸ್ ಇರಲಿ, ಮಾಲ್ಸ್ ಇರಲಿ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ರೆ ದೇ ವಿಲ್ ನಾಟ್ ಕಮ್ ಇನ್ ಟು ದಿಸ್ ಸಿಟಿ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಇರೋದು ಕನ್ನಡಿಗರು ಕಡಿಮೆ, ಅಲ್ಲಿ ಔಟ್ಸೈಡರ್ಸ್ ಜಾಸ್ತಿ ಇದ್ದಾರೆ. ಸೊ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಮ್ ಇನ್ ಟು ಎವ್ರಿವೇರ್. ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡಿ ಫೆಸಿಲಿಟೀಸ್, ಅವ್ರು ಅಲ್ಲೇ ರಿಸ್ಟ್ರಿಕ್ಟ್ ಆಗ್ತಾರೆ. ಸೊ ರಿಸ್ಟ್ರಿಕ್ಟಿಂಗ್ ದಿ ಎಂಟ್ರಿ ಆಫ್ ದಿ ವೆಹಿಕಲ್ಸ್ ವಿತ್ ಇನ್ ದಿ ರಿಂಗ್ ರೋಡ್ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಸರ್ ಹೇಳ್ದಂಗೆ ನಾವು ಡಿಸೆಂಟ್ರಲೈಸ್ ಮಾಡಬೇಕು ಯಾವತ್ತು, ಅದೊಂದಿದೆ. ಮತ್ತೆ ಮಿಕ್ಸ್ ಲ್ಯಾಂಡ್ ಯೂಸ್ ಮಾಡಬೇಕು. ನಾವೇನ್ ಮಾಡ್ತಾ ಇದೀವಿ, ರೆಸಿಡೆನ್ಷಿಯಲ್ ಕಾಲೋನಿ ಸಪರೇಟ್, ಕಮರ್ಷಿಯಲ್ ಸಪರೇಟ್ ಮಾಡಬಾರ್ದು. ಮಿಕ್ಸ್ ಲ್ಯಾಂಡ್ ಯೂಸ್ ನ ಡೆವಲಪ್ ಮಾಡಬೇಕು. ಹೆಂಗಂದ್ರೆ ಕೆಳಗಡೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ನ ಮಾಡಬೇಕು, ಮೇಲ್ಗಡೆ ರೆಸಿಡೆನ್ಷಿಯಲ್ ಏರಿಯಾಸ್ನ ಕಟ್ಟಬೇಕು. ಅವಾಗ ಏನಾಗುತ್ತೆ, ಆ ರೆಸಿಡೆನ್ಷಿಯಲ್ಸ್ ಅವರು ಕೆಳಗಡೆ ಅವ್ರು ಏನಿರೋದು ಕಮರ್ಷಿಯಲ್ ಆಕ್ಟಿವಿಟೀಸ್ ಲೈಕ್ ಶಾಪಿಂಗ್ ಮಾಲ್ಸ್ ಎಲ್ಲ ಕೆಳಗಡೆ ಇದ್ರೆ ಅವ್ರು ದೇ ಅವಾಯ್ಡ್ ಕಮಿಂಗ್ ವಿತ್ ದೇರ್ ವೆಹಿಕಲ್ಸ್ ಔಟ್ ಸೈಡ್. ಸೊ ಆ ತರ ನಾವು ಮಿಕ್ಸ್ ಲ್ಯಾಂಡ್ ಯೂಸ್ ನ ಮಾಡಬೇಕು. ಮತ್ತೆ ವೆಹಿಕಲ್, ನಾನು ಹೇಳಿದಂಗೆ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ದಿ ವೆಹಿಕಲ್ ರಿಜಿಸ್ಟ್ರೇಷನ್ ಇನ್ ಬ್ಯಾಂಗ್ಳೂರ್. ಮೈಟ್ ಬಿ ಆಸ್ ಎ ಪಾಲಿಸಿ ಮೇಕರ್, ಪಾರ್ಕಿಂಗ್ ಪಾಲಿಸಿನಲ್ಲಿ ಏನಿದೆ, ನಿಮ್ಮ ಪಾರ್ಕಿಂಗ್ ಸ್ಪೇಸ್ ತೋರಿಸಿ ವೆಹಿಕಲ್ನ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ಪರ್ಚೇಸ್ ಮಾಡಂಗಿಲ್ಲ. ಆ ಥರ ನೀವು ಪಾಲಿಸಿ ಮೇಕಿಂಗ್ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಫಾರ್ ಡಿಕನ್ಜೆಷನ್ ಆಫ್ ಬ್ಯಾಂಗ್ಳೂರ್ ಸಿಟಿ. ನಾವು ರಿಜಿಸ್ಟ್ರೇಷನ್ ಅಲೋ ಮಾಡ್ತೀವಿ, ಪಾಪ್ಯುಲೇಷನ್ ಅಲೋ ಮಾಡ್ತೀವಿ, ಪ್ರೈವೇಟ್ ವೆಹಿಕಲ್ಸ್ ಅಲೋ ಮಾಡ್ತೀವಿ ಅಂದ್ರೆ ಇದು ಸಾಲ್ವ್ ಆಗಲ್ಲ. ಇದು ಒಂದು. ಸೆಕೆಂಡ್, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡಬೇಕಾಗತ್ತೆ ಫಾರ್ ದಿಸ್. ಲೈಕ್ ಕಾರ್ ಪೂಲಿಂಗ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಟ್ರಾಫಿಕ್ ಡಿಸಿಪ್ಲಿನ್ ಇದೆ, ಇದೆಲ್ಲ ನಾವು ಮಾಡಬೇಕಾಗತ್ತೆ. ಕಮ್ಯುನಿಟಿ ಎಂಗೇಜ್ಮೆಂಟ್ಸ್ ನ ಮಾಡಿಲ್ಲ ಅಂದ್ರೆ ತೊಂದರೆ ಆಗತ್ತೆ. ದೆನ್ ಕಮಿಂಗ್ ಟು ದಿ ರೋಡ್ಸ್, ವಿ ಹ್ಯಾವ್ ವಾಟ್ ಲಿಮಿಟೆಡ್ ರೋಡ್ಸ್. ಫಾರ್ ಎಕ್ಸಾಂಪಲ್, ಒಂದು ಕಾರ್ ಒಂದು ರೋಡ್ಗೆ ನಿಲ್ಲಿಸ್ಬಿಟ್ರೆ 2.5 ಮೀಟರ್ ಒಂದು ರೋಡ್ ವಿತ್ ನಾ ಒಂದು ಲೇನ್ ನ ತಗೊಂಡ್ಬಿಡ್ತಾನೆ ಅವನು. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಬ್ಯಾನ್ ಆನ್ ಸ್ಟ್ರೀಟ್ ಪಾರ್ಕಿಂಗ್ ಫಸ್ಟ್ ಆನ್ ದಿ ಮೇಜರ್ ಆರ್ಟರಿಯಲ್ ರೋಡ್ಸ್. ಆವಾಗೇ ನೀವು ಅಚೀವ್ ಮಾಡಬೇಕಾದ್ರು ಫ್ರೀ ಮೂವ್ಮೆಂಟ್ಸ್, ಸ್ಪೀಡ್ಸ್ ಇನ್ಕ್ರೀಸ್ ಆಗುತ್ತೆ, ಕನ್ಜೆಷನ್ ರೆಡ್ಯೂಸ್ ಆಗುತ್ತೆ. ಇವಾಗ ಆನ್ ಸ್ಟ್ರೀಟ್ ಬ್ಯಾನ್ ಮಾಡಿದ್ರೆ ವೇರ್ ಶುಡ್ ದೇ ಗೋ ಟು ಪಾರ್ಕಿಂಗ್? ಸೊ ಗೌರ್ಮೆಂಟ್ ಹ್ಯಾಸ್ ಟು ಐಡೆಂಟಿಫೈ ಸರ್ಟನ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಆನ್ ಅ PPP ಮಾಡಲು ಹೋಗ್ಬೋದು, ಗೌರ್ಮೆಂಟ್ ಸ್ಕೀಮ್ ನಲ್ಲಿ ಮಾಡಬಹುದು. ದಟ್ ಇಸ್ ದ ಸೋರ್ಸ್ ಆಫ್ ರೆವಿನ್ಯೂ ಟು ದಿ ಗೌರ್ಮೆಂಟ್. ಸೊ ಐಡೆಂಟಿಫೈ ದಿ ಲೊಕೇಶನ್ಸ್ ಫಾರ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ಸ್, ದೆನ್ ಬ್ಯಾನ್ ದಿ ಆನ್ ಸ್ಟ್ರೀಟ್ ಪಾರ್ಕಿಂಗ್. ದೆನ್ ಇನ್ನೊಂದು, ಫಾರ್ ಎಕ್ಸಾಂಪಲ್ ನ್ಯಾರೋ ರೋಡ್ಸ್ ಇದೆ, ಬಾಟಲ್ ನೆಕ್ಸ್ ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತೀವಿ. ರೋಡ್ ನಲ್ಲಿ ಅನ್ಯೂಸ್ ಸ್ಪೇಸಸ್ ಜಾಸ್ತಿ ಇದೆ, ಡೆಬ್ರಿಸ್ ಬಿದ್ದಿದೆ. ಇಫ್ ಯು ಟೇಕ್ ದ ರಿಂಗ್ ರೋಡ್ ಮೇಲೆ ಹೋಗಿ ಸುಮಾರು ಕಡೆ ಡೆಬ್ರಿಸ್ ಬಿದ್ದಿದೆ, ಅನ್ಯೂಸ್ ಸರ್ವಿಸ್ ರೋಡ್ಸ್ ಇದೆ, ಅನ್ಯೂಸ್ ಫುಟ್ ಪಾತ್ಸ್ ಇದೆ. ಟ್ರೈ ಟು ರೀಡೆವಲಪ್ ದಟ್ ಇಸ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತೀವಿ ನಾವು. ರೋಡ್ ಸ್ಪೇಸ್ ಮ್ಯಾನೇಜ್ಮೆಂಟ್ ನಾವು ಮಾಡಲೇಬೇಕು. ಟೆಕ್ನಿಕಲ್ ಆಗಿ ಮಾತಾಡ್ಬೇಕಂದ್ರೆ ನಾವು ನಂಬರ್ ಆಫ್ ಲೇನ್ ಕಾನ್ಫಿಗರೇಷನ್ ಇನ್ಕ್ರೀಸ್ ಮಾಡಬೇಕಂದ್ರೆ ಅನ್ಯೂಸ್ ಸ್ಪೇಸಸ್ ನ ಯೂಸ್ ಮಾಡಿ, ಬಸ್ ಬೇಸ್ ನ ಕ್ರಿಯೇಟ್ ಮಾಡಿ. ಒಂದು ಬಸ್ ಸ್ಟಾಪ್ ನಲ್ಲಿ ಒಂದು ಬಸ್ ನಿಂತ್ಕೊಂಡ್ಬಿಟ್ರೆ ಇಟ್ ವಿಲ್ ಟೇಕ್ 1.5 ಲೇನ್ ಆಫ್ ದಿ ರೋಡ್. 1.5 ಲೇನ್ ಆಫ್ ದಿ ರೋಡ್ ನಾವು ಬಸ್ ನಿಲ್ಲಿಸಿ ಬೋರ್ಡಿಂಗ್ ಅಲರ್ಟಿಂಗ್ ಮಾಡುವಾಗ 1 ಕಿಲೋಮೀಟರ್ ಜಾಮ್ ಆಗಿರುತ್ತೆ ರಿಂಗ್ ರೋಡ್ ನಲ್ಲಿ. ಯಾಕಂದ್ರೆ ನಮ್ಮ ಹತ್ರ ಬಸ್ ಬೇಸ್ ಇಲ್ಲ. ಸೊ ದೇರ್ ಆರ್ 5 minute corrections to be done with space management. ನೀವು ಬಸ್ ಬೇಸ್ ನ ಕ್ರಿಯೇಟ್ ಮಾಡಿ, ಬಸ್ಸಸ್ ಒಳಗಡೆ ಹೋಗುತ್ತೆ, ಟ್ರಾಫಿಕ್ ಫ್ರೀ ಫ್ಲೋ ಆಗುತ್ತೆ. ಯೂಸಿಂಗ್ ವಿತ್ ಅದರ್ AI ಬೇಸ್ ಸಿಸ್ಟಮ್ಸ್, ಏನ್ ಟೆಕ್ನಾಲಜಿ ಏನ್ ಮಾತಾಡ್ತಾ ಇದೀವಿ, AI ಬೇಸ್ ಸಿಗ್ನಲ್, ಅಡಾಪ್ಟಿವ್ ಸಿಗ್ನಲ್ಸ್ ಎಲ್ಲ ಬಂದಿದೆ. ಯುಟಿಲೈಸಿಂಗ್ ಆಲ್ ದಿಸ್, ಐ ಥಿಂಕ್ ಕಂಜೆಷನ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕ್ಯಾನ್ ಬಿ ಕಂಟ್ರೋಲ್ಡ್. ಎಸ್ ರಾಜಣ್ಣ ಸರ್, ಈಗ ನೀವು ಹೇಳಿದ್ರಿ ವರ್ಕ್ ಫ್ರಮ್ ಹೋಮ್ ಇಂದ ಸ್ವಲ್ಪ ಮಟ್ಟಿಗೆ ಅದನ್ನು ಕಡಿವಾಣ ಹಾಕ್ಬಹುದು ಅಂತ ಹೇಳಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಈಗ ನೋಡಿ, ಸ್ಟ್ರಕ್ಚರಲ್, ಫಂಕ್ಷನಲ್, ನಾವು ಫಂಕ್ಷನಲ್ ಆಗಿ ಏನೇನು ನಾವು ಬದಲಾವಣೆ ತಗೊಬಂದರೆ ಈ ಸಂಚಾರನ ಸುಧಾರಣೆ ಮಾಡ್ಬೋದು. ಈಗ ಇಂಥವರೆಗೂ ಎಲ್ಲ ಮಾತಾಡಿದ್ರೆ ನಾವು ಸ್ಟ್ರಕ್ಚರಲ್ ಇದು. ಈಗ ಬೆಂಗಳೂರಿಂದ ಎಲ್ಲ ಹೊರಗಡೆ ಕಂಪ್ನಿಗಳನ್ನ ಹಾಕಬೇಕು, ಬೆಳೀಲಿ, ಅವರು ಬೆಳೀಲಿ. ಯಾಕೆಂದರೆ ಅಲ್ಲಿರೋ ಜನ ಎಲ್ಲ ಬಿಟ್ಬಿಟ್ಟು, ಹಳ್ಳಿಗಳೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬರೋದು ಎಲ್ಲ ಬೆಂಗಳೂರು ಅನ್ನೋದಕ್ಕಿಂತ ಅಕ್ಕಪಕ್ಕದ ಎಲ್ಲ ಕಡೆ ಗಮನ ಕೊಡಿ. ಇಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್. ಇದೊಂದರಿಂದಲೇ ನಾವು ಸುಧಾರಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾವು ಶಾರ್ಟ್ ಟರ್ಮ್ ಪ್ರೋಗ್ರಾಮು, ಲಾಂಗ್ ಟೈಮ್ ಪ್ರೋಗ್ರಾಮು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಹೇಳಿದೆ. ಸ್ಕೂಲ್ ಟೈಮ್ ಇರ್ಬೋದು, ಆಫೀಸ್ ಟೈಮ್ಗಳು ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಇರ್ಬೋದು. ಇವತ್ತು ಕೆಲವು ಇಂಡಸ್ಟ್ರೀಸ್ ಕೇಳ್ತಾ ಇದ್ದಾರೆ, ಹೋಟೆಲ್ಗಳು ನಾವು ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಮಗೆ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಹೋಟೆಲು ಉದ್ಯಮ ಇಂಥವನ್ನ ಪಬ್ಸ್ ಬಾರ್ಸ್ ಇವೆಲ್ಲ ಓಪನ್ ಆಗಿರಬೇಕು ಅನ್ನೋದ್ರೆ ಕೆಲಸನೂ ಯಾಕೆ ವಿಸ್ತರಣೆ ಮಾಡಬಾರ್ದು? ಶಿಫ್ಟ್ ವೈಸ್ ಮಾಡ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಗೌರ್ಮೆಂಟ್ ಇದು ಯಾವುದೇ ಒಂದು ಆಫೀಸ್ ಇರ್ಬೋದು, ನೀವು 8 hours ಕೆಲಸ ಮಾಡ್ತೀರಾ ಅಂತ ಅಂದ್ಕೊಡಿ, ನೀವು ಶಿಫ್ಟ್ ವೈಸ್ ಮಾಡಿಬಿಡಿ, ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ಲ. ಅಲ್ಲ, ಇವಾಗಿರೋದು ಶಿಫ್ಟ್ ವೈಸ್ ತಾನೇ ಎಲ್ಲ ವರ್ಕು. ಇಲ್ಲ ಶಿಫ್ಟ್ ಅಂತಂದರೆ ನೀವು ಎಲ್ಲ ಡೇ ಟೈಮಲ್ಲಿ ಆಗುತ್ತೆ. ಅದನ್ನು ಡಿವೈಡ್ ಮಾಡಿ, ಡಿಸ್ಟ್ರಿಬ್ಯೂಷನ್ ಮಾಡಿ, ಹೋಲ್ ಡೇಗೆ ಆ ಟೈಮ್ ಫಿಕ್ಸ್ ಮಾಡಿ, ಆವಾಗ ಟ್ರಾಫಿಕ್ಕು ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ಲ. ಅಂದರೆ ಇವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ, ಇವೆಲ್ಲ ಕಾಂಟ್ರಿಬ್ಯೂಷನ್.
ಸಂಚಾರವನ್ನು ಸುಗಮಗೊಳಿಸಲು ಸ್ವಲ್ಪ ಮಟ್ಟಿಗೆ ಸುಧಾರಿಸಲು ಇವು ಸ್ವಲ್ಪ ಮಟ್ಟಿಗೆ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥ ವಿಷಯಗಳು. ಎನ್ಫೋರ್ಸ್ಮೆಂಟು, ಈಗ ಎನ್ಫೋರ್ಸ್ಮೆಂಟು ಇಲ್ಲಿನವರೆಗೂ ಭಾಳ ಒಂದು ಟ್ರೆಡಿಷನಲ್ ಆಗಿ ನಡ್ಕೊಂಡು ಎಲ್ಲವೇನೋ ಡೈರೆಕ್ಟ್ ಎನ್ಫೋರ್ಸ್ಮೆಂಟು, ಇಂಡೈರೆಕ್ಟ್ ಎನ್ಫೋರ್ಸ್ಮೆಂಟು. ಡೈರೆಕ್ಟ್ ಎನ್ಫೋರ್ಸ್ಮೆಂಟನ್ನು ಕೆಲವೆಲ್ಲ ನಾವು ಪೊಲೀಸ್ ಇರ್ಬೋದು RTO ಅಲ್ಲಿ ಮಾಡಬೇಕಾಗತ್ತೆ. ಇನ್ನು ಕೆಲವೆಲ್ಲ ಇಂಡೈರೆಕ್ಟ್ ಈಸ್ ಮೋಸ್ಟ್ ಎಫೆಕ್ಟಿವ್, ಬಹಳ ಪರಿಣಾಮಕಾರಿ ಆಗ್ತಕ್ಕಂಥದ್ದೊಂದು. ಇವತ್ತು CCTV ಕ್ಯಾಮ್ರಾ ಇರ್ಬೋದು, ಸ್ಪೀಡ್ ಕ್ಯಾಮ್ರಾಗಳಿರ್ಬೋದು, ಇವನ್ನ ಇಂಡೈರೆಕ್ಟಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ, ನಮಗೆ ಫೈನ್ ಬೀಳುತ್ತೆ ಅನ್ನೋ ಒಂದು ಇದು ಜನಗಳಿಗೆ ತಿಳಿಬೇಕು. ಅದಕ್ಕೆ ಯಾವಾಗ ತಿಳಿದ್ರೆ ಜನಗಳು ಅವರಷ್ಟಿಗೆ ಅವರೇ ಒಂದು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥ ಒಂದು ಮನೋವೃತ್ತಿ ಅವರಲ್ಲಿ ಡೆವಲಪ್ ಆಗುತ್ತೆ. ನೋಡಿ, ಬೆಂಗಳೂರು ಟು ಮೈಸೂರು ಭಾಳಷ್ಟು ಅಪಘಾತಗಳಾಗ್ತಾಯಿದ್ದು. ಈಗ ನಾನು ಆ ರಸ್ತೆಯಿಂದ ಹೋಗಬೇಕಾದ್ರೆ ನೋಡ್ತಾ ಇದ್ದೆ, ಎಲ್ಲರೂ ಮೋರ್ ದೆನ್ 100, 130, 140ವರೆಗೂ ಹೋಗ್ತಾಯಿದ್ರು. ಬಹಳ ಅಪಘಾತಗಳು ಆಗ್ತಕ್ಕಂಥದ್ದು. ಅದು ಅಪಘಾತಗಳಂದರೆ ಹೈ ಇಂಟೆನ್ಸಿಟಿ ಇಂಜುರೀಸ್ ಆಗ್ತಾಯಿದ್ದು. ಇದಲ್ಲ, ಅಪಘಾತ ಆಯಿತು ಅಂದರೆ ಡೆತ್ತೆ. ಅದು ಏನು ಒಂದಲ್ಲ, ಎರಡಲ್ಲ, 3, 4 ಈ ಥರ ಮಲ್ಟಿಪಲ್ ಡೆತ್ಸ್ ಆಗ್ತಾಯಿದ್ದು. ಈ ಅಲೋಕ್ ಕುಮಾರ್ ಸರ್ ಬಂದಮೇಲೆ ಸ್ಪೀಡ್ ಕ್ಯಾಮ್ರಾಗಳನ್ನೆಲ್ಲ ಫಿಕ್ಸ್ ಮಾಡಿ ಅದನ್ನ ದಂಡಗಳನ್ನ ಹಾಕೋದಕ್ಕೆ, ಪ್ರಕರಣಗಳನ್ನ ದಾಖಲಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈಗ ಎಲ್ಲರೂ ವೆಹಿಕಲ್ ಬಹುತೇಕ ಅರೇರೆಸ್ಟ್ ಆಫ್ಟರ್ ಇಲ್ಲೊಂದು ಗಾಡಿ ಅವನಿಗೆ ನಾಲೆಡ್ಜ್ ಇರೋದಿಲ್ಲ, ಅವ್ನು ಮಾತ್ರ ಫಾಸ್ಟಾಗಿ ಹೋಗ್ತಾನೆ. ಯಾರಿಗೆ ಆ ನಾಲೆಡ್ಜ್ ಇದೆ ಅವ್ರು ಯಾರು 100, 80 ಅವರು ಹೋಗೋದಿಲ್ಲ. ನೋಡಿ, ಅಪಘಾತಗಳ ಪ್ರಮಾಣ ಬೆಂಗಳೂರು ಮೈಸೂರು ರೋಡಲ್ಲಿ ನಾವು ನೋಡಿದಂತೆ ಕಡಿಮೆಯಾಗಿದೆ. ಇದು ಇಂಡೈರೆಕ್ಟ್ ಮೆಥಡ್ ಆಫ್ ಎನ್ಫೋರ್ಸ್ಮೆಂಟ್. ಆವಾಗ ನಮಗೆ ಮ್ಯಾನ್ ಪವರ್ ಉಳಿತು. ನಾವು ಕುಳಿತಿದ್ದ ಜಾಗದಲ್ಲಿ ನಮ್ಮ ಕಂಟ್ರೋಲ್ ರೂಮಲ್ಲೇ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ಅವ್ರಿಗೆ ಪಿನಲೈಸ್ ಮಾಡ್ತಕ್ಕಂಥ ವ್ಯವಸ್ಥೆ. ಇನ್ನು ಕೆಲವನ್ನು ನಾವು ಡೈರೆಕ್ಟ್ ಎನ್ಫೋರ್ಸ್ಮೆಂಟೇ ಮಾಡಬೇಕಾಗತ್ತೆ ಕೆಲವು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಏಕೆಂದರೆ ಎಲ್ಲ ಕಡೆಯೂ ನಾವು ಕ್ಯಾಮ್ರಾ ಇಡೋದಕ್ಕಾಗೋದಿಲ್ಲ. ಇನ್ನು ಕೆಲವು ಬುದ್ಧಿವಂತರು ಕೆಲ್ಲಿ ಕ್ಯಾಮ್ರಾ ಇರುತ್ತೋ ಅಲ್ಲಿ ಕಂಟ್ರೋಲಿಗೆ ಬರ್ತಾರೆ, ಬೇರೆ ಕಡೆ ಅವರ ಒಂದು ನಿಜವಾದ ಒಂದು ಹಾವಭಾವಗಳಲ್ಲಿ ಅವರು ಗಾಡಿ ಓಡಿಸ್ತಾರೆ. ಇನ್ನು ರೋಡ್ ರೇಜಸ್ಸು ಇವೆಲ್ಲವೂ ಭಾಳಷ್ಟು ಸಮಾಜಕ್ಕೆ ಒಂದು ಕಂಟಕವಾಗಿ ಇರ್ತಕ್ಕಂಥ ಇವಕ್ಕೂ ಅದು ಎನ್ಫೋರ್ಸ್ಮೆಂಟಲ್ಲಿ ಡೈರೆಕ್ಟ್ ಎನ್ಫೋರ್ಸ್ಮೆಂಟೇ ಮಾಡಬೇಕಾಗತ್ತೆ. ಮತ್ತು ಎಜುಕೇಷನ್ನು ನೋಡಿ, ಇಷ್ಟೆಲ್ಲ ಮಾತಾಡ್ತೀವಿ, ನಾವು ಸಣ್ಣ ಮಕ್ಕಳಲ್ಲಿ ಈ ಟ್ರಾಫಿಕ್ ಬಗ್ಗೆ ಯಾವ ಒಂದು ಜ್ಞಾನನೂ ನಾವು ಕೊಡ್ತಾಯಿಲ್ಲ, ಫಾರ್ಮಲಾಗಿ ಕೊಡ್ತಾಯಿಲ್ಲ. ಎಲ್ಲ ಇನ್ಫಾರ್ಮಲ್ ಆಗಿ ಮಕ್ಕಳಿಗೆ ಒಂದು ಪಠ್ಯದಲ್ಲಿ ಒಂದನೇ ಕ್ಲಾಸಲ್ಲಿ ಏನೇನು ಈ ಸಂಚಾರಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಏನೇನು ಮ್ಯಾಂಡೇಟ್ರಿ ಮಾಡಬೇಕು. ಅವ್ರಿಗೆ ಮಕ್ಕಳಿಗೆ ಏನು ಗೊತ್ತಾ, ಸುಮ್ಮನೆ ಹೇಳಿದ್ರೆ ಕೇಳಲ್ಲ. ಅದಕ್ಕೆ ನಾವು ಮಾರ್ಕ್ಸ್ ಇಟ್ಟಿದ್ದೀವಿ, ಇದಕ್ಕೆ ನೀವು ಅಂಕ ಕೊಡ್ತೀವಿ ಅಂದರೆ ಅವರು ಕಲಿತಾರೆ. ಅದರ್ವೈಸು ಇನ್ಫಾರ್ಮಲ್ ಅಂತಂದರೆ ಅವರು ಕಲಿತಾರೆ, ಬಿಡ್ತಾರೆ. ಇದನ್ನು ಎಲ್ಲ ಪಠ್ಯಗಳಿಗೆ ಅಂತೆಯೇ ಈ ಸಂಚಾರಿ ನಿಯಮಗಳನ್ನ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ಪಠ್ಯದಲ್ಲಿ ಇದನ್ನು ಬಹಳ ವರ್ಷಗಳಿಂದಲೂ ನಾವು ಸಲಹೆಗಳು ಕೊಡ್ತಾ ಬಂದಿದ್ದರೂ ಇದನ್ನು ಭಾಳ ಸೀರಿಯಸ್ ಆಗಿ ಸರ್ಕಾರಗಳು ತಗೊಂಡಿಲ್ಲ. ಇದು ಇಡಬೇಕು. ಒಂದು ಒಂದು ಪಾಠವನ್ನು 1 ವರ್ಷದಲ್ಲಿ ಮಕ್ಕಳಿಗೆ ಇಟ್ಟರೆ ಅವನು 10ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಅವನಿಗೆ ಒಂದು ಸಂಚಾರ ವ್ಯವಸ್ಥೆ ಬಗ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಹಂಗೆ ಹೌದು. ಶಶಿಕಾಂತ್ ಸರ್, ಈಗ ಪ್ರಮುಖವಾಗಿ ರಾಜಕೀಯ ನಾಯಕರು ಅಂತ ಬಂದಾಗ ಅವರು ರೋಡಲ್ಲಿ ಬರಬೇಕಾದ್ರೆ ಅವರಿಗಾಗಿ ಒಂದು ಸಪ್ರೇಟ್ ರೋಡ್ ಮಾಡಿಕೊಡ್ಬೇಕಾಗತ್ತೆ. ಆವಾಗ ಅರ್ಧ ಗಂಟೆನೋ 1 ಗಂಟೆಗಳ ಕಾಲ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ರಾಜಕೀಯ ನಾಯಕರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಾ? ಏರ್ ಲಿಫ್ಟ್ ಆಗಿರ್ಬೋದು, ಅಥವಾ ಒಟ್ಟಿನಲ್ಲಿ ರೋಡಲ್ಲೇ ಬರಬಾರ್ದು ಅವರು? ಪ್ರೋಟೋಕಾಲ್ ಅಂತ ಹೇಳ್ತಾರೆ. ರಾಜಕೀಯ ನಾಯಕರಲ್ಲಿ ಟಾಪ್ ಲೆವೆಲ್ ಅಲ್ಲಿ ಏನಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಒಂದು ಪ್ರೋಟೋಕಾಲ್ ಪ್ರಕಾರ ಮಾಡ್ತಾರೆ. ಯಾಕಂದ್ರೆ ಅವರು ದೇಶವನ್ನು ಆಳುವವರು, ಅವರಿಗೆ ತುಂಬಾ ಕೆಲಸಗಳಿರ್ತವೆ, ಒಂದೊಂದು ನಿಮಿಷವೂ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ನೀವೆಲ್ಲಾ ಜನರು ಸಹಿತ ಪಕ್ಕಕ್ಕೆ ನಿಂತ್ಕೊಂಡ್ರಪ್ಪ ನಾವು ಹೋಗ್ತೀವಿ ಅನ್ನೋದಿದೆಯಲ್ಲ, ಅದು ಭಾವನೆ, ಅದು ಪ್ರೋಟೋಕಾಲು, ಅದನ್ನು ಬದಲಾಯಿಸಕ್ಕೆ ಆಗೋದಿಲ್ಲ. ಆ ವ್ಯವಸ್ಥೆ ಆ ರೀತಿಯಾಗಿದೆ. ಆದ್ರೆ ಮೊದಲನೇದಾಗಿ ಈ ಟ್ರಾಫಿಕ್ ಸಮಸ್ಯೆಯಿಂದ ನಮ್ಗೆ ಬಹಳ ಮುಖ್ಯವಾಗಿ ಎಲ್ಲರಿಗೂ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಪಾಯಕಾರಿ ಇದ್ದು ಬಹಳ ಏನು ಗೊತ್ತಾ ನಿಮಗೆ, ಒಂದು ಆರೋಗ್ಯ, ಇನ್ನೊಂದು ಆಯಸ್ಸು. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಸಹಿತ ಹಾಳಾಗ್ತಾ ಇದೆ. ಈ ಒಂದು ದಿನ ನೀವು 1 ಸಾರ್ತಿ ಬೆಂಗಳೂರನ್ನ ಸುತ್ತಿ ಬಂದರೆ ಅಲ್ಲಿರ್ತಕ್ಕಂಥ ಕಾರ್ಬನ್ ಏನನ್ನು ನಾವು ಸೇವನೆ ಮಾಡ್ತೀವಲ್ಲ, ಅದು ಕನಿಷ್ಠ ಆದ್ರೆ 2 ಪ್ಯಾಕ್ ಸಿಗರೇಟ್ ಸೇರಿದಷ್ಟು ಅಪಾಯಕಾರಿ. ಅಷ್ಟೊಂದು ಕಾರ್ಬನ್ ಹೋಗುತ್ತೆ, ಅಷ್ಟೊಂದು ಕೆಮಿಕಲ್ ಅನ್ನ ನಾವು ಉಸಿರಾಡಿಸ್ತೀವಿ. ಇದರಿಂದಾಗಿ ಅಸ್ಥಮೆಟಿಕ್ ಪ್ರಾಬ್ಲಮ್ಸ್ಗಳು, ಉಸಿರಾಟದ ಸಮಸ್ಯೆಗಳು, ತಾಪತ್ರಯಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಮೊಟ್ಟ ಮೊದಲನೇದಾಗಿ ಅರ್ಥ ಆಗ್ಬೇಕಾಗಿದೆ, ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಸರ್ಕಾರದ ಕೆಲಸ, ಆರೋಗ್ಯ ಇಲಾಖೆಯ ಕೆಲಸ. ನೋಡ್ರಪ್ಪ, ಟ್ರಾಫಿಕ್ ಹೆಚ್ಚಾದಾಗ ಅಲ್ಲಿರ್ತಕ್ಕಂಥ ಪೊಲ್ಯೂಷನ್, ಮಾಲಿನ್ಯ, ಅದನ್ನು ನೀವೇ ಸೇವಿಸ್ತೀರಿ, ನಿಮ್ಮ ಆರೋಗ್ಯವೇ ಹಾಳಾಗುತ್ತೆ. ಆದ್ದರಿಂದ ಅದನ್ನು ಕಡಿಮೆ ಮಾಡಿ ಅಂತ ಹೇಳುವ ಕೆಲಸವನ್ನು ಮಾಡಬೇಕು. ಅದರ ನಂತರ ಆಯಸ್ಸು
ನೀವ್ಗೆ ಬೆಂಗಳೂರಿನಲ್ಲಿ ಯಾರಾದ್ರೂ ಇಲ್ಲೇ ಇದ್ದು ಇಲ್ಲೇ ಪ್ರತಿನಿತ್ಯ ಟ್ರಾವೆಲ್ ಮಾಡೋರು ಇದ್ರೆ ಅವ್ರಿಗೆ ಅವರ ಜೀವನದ ಆಯುಸ್ಸಲ್ಲಿ 10 ವರ್ಷ ಕಡಿಮೆ ಆಗುತ್ತೆ. 10 ವರ್ಷಗಳ ಕಾಲ ಅವರು ಬೇಗ ಸಾಯ್ತಾರೆ ಬೇರೆಯವ್ರಿಗಿಂತಲೂ ಸಹಿತ. ಸೊ ಅಂದ್ರೆ ಈ ಕಡೆ ಆಯುಷ್ ಕಡಿಮೆ ಆಗುತ್ತೆ, ಈ ಕಡೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ. ಎಲ್ಲರಿಗೂ ಸಹಿತ ಇವೆರಡು ಬಹಳ ಮುಖ್ಯವಾಗಿ ಬೇಕು ಜೀವನದಲ್ಲಿ. ಎಲ್ಲರೂ ದೇವರ ಹತ್ರ ಹೋಗಿ ಕೇಳೋದೇನು ಒಂದೇ, ಆರೋಗ್ಯ ಕೊಡಿದ್ದು ದೇವ್ರೇ, ಆಯುಷ್ ಕೊಡು ದೇವ್ರೆ ಅಂತ. ಇವು ಎರಡನ್ನೂ ನಾವು ಬೆಂಗಳೂರಿನವ್ರು ಕಳ್ಕೊಳ್ತಾ ಇದ್ದೀವಲ್ಲ. ಈ ಎರಡಕ್ಕೂ ನಮಗೆ ಗ್ಯಾರಂಟಿ ಅನ್ನೋದು ಇಲ್ವಲ್ಲ ಇಲ್ಲಿ. ಇಂಥ ಸಂದರ್ಭದಲ್ಲಿ ಇದನ್ನ ಬದಲಾಯಿಸಬೇಕಾದವ್ರು ಯಾರು? ಒಬ್ಬೊಬ್ಬರು ವ್ಯಕ್ತಿಗಳು, ನಮ್ಮ ನಾಗರಿಕ ಪ್ರಜ್ಞೆ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಕೆಲಸ. ಆಮೇಲೆ ಸರ್ಕಾರ ಪ್ರತಿಯೊಬ್ಬರ ಜನರ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಆಸಕ್ತಿ ಹಿತಾಸಕ್ತಿ ಇರ್ತಕ್ಕಂಥ ಸರ್ಕಾರ ಇವುಗಳನ್ನ ಮೊದಲು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾವು ಏನೇ ಮಾಡಿದ್ರು ತಾತ್ಕಾಲಿಕ ಪರಿಹಾರ ಆಯ್ತು ಸರಿ, ಸಮ ಬೆಸ ಇರ್ತಕ್ಕಂಥ ಸಂಖ್ಯೆಗಳನ್ನ ಗಾಡಿಗಳನ್ನ ಬಿಡೋಣ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಮಾದರಿಯನ್ನ ನಾವು ಬಳಸಬಹುದು. ಆದ್ರೆ ಡೆಲ್ಲಿಯಲ್ಲಿ ಅದನ್ನ ಮಾಡಿದ್ರು ಸಹಿತ ಟ್ರಾಫಿಕ್ ಕಡಿಮೆ ಆಗಿಲ್ಲ. ಇವತ್ತು ಸಹಿತ ಅತ್ಯಂತ ಮಾಲಿನ್ಯಕರ ಸಿಟಿ ಅಂತ ನಾವು ದೆಹಲಿಯನ್ನೇ ಕರಿತೀವಿ. ಸೊ ಅವು ತಾತ್ಕಾಲಿಕವಾಗಿ ಅನಿವಾರ್ಯ ಕರ್ಮ, ಏನು ಮಾಡಕ್ ಆಗೋದಿಲ್ಲ, ಇನ್ನು ಎಲ್ಲಾನು ಬಿಟ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಅವಾಗ ಒಂದು ಅರ್ಧ ವೆಹಿಕಲ್ ಇವತ್ತು ಹೋಗ್ಲಪ್ಪ ಅಂತ ಜನ ಎಂತ ಬುದ್ಧಿವಂತಿದ್ದಾರೆ ಅಂದ್ರೆ, ಒಂದು ಸಮಸಂಖ್ಯೆದು ವೆಹಿಕಲ್ ಇಟ್ಕೊಂಡಿರ್ತಾರೆ, ಬೆಸ ಸಂಖ್ಯೆದು ಇಟ್ಕೊಂಡಿರ್ತಾರೆ. ಇವತ್ತಿನ ಇದು ನೋಡಿಸ್ತಾರೆ, ನಾಳೆಗೆ ಅದು ನೋಡಿಸ್ತಾರೆ. ಇವುಗಳನ್ನ ಮಾಡ್ತಾ ಬಂದಿದ್ದಾರೆ. ಡೆಲ್ಲಿಯಲ್ಲಿ ಇರ್ತಕ್ಕಂಥ ನಮ್ಮ ಮಿತ್ರರು ಇದನ್ನೇ ಹೇಳ್ತಾ ಇರೋದು, ಸರ್ ಅವ್ರು ಏನಾದ್ರು ರೂಲ್ಸ್ ಮಾಡ್ಕೊಳ್ಳಿ ಬಿಡಿ ಸರ್, ನಮ್ಗೆ ಗೊತ್ತಿದೆ ಸರ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವುಗಳನ್ನ ಆಮೇಲೆ ದೊಡ್ಡವರು ಹೇಳಿದ್ರು, ಅಲ್ಲ ಮಾಮೂಲಿ ರೋಡಲ್ಲಿ ಓಡಾಡಕ್ಕೆ ಬೇರೆ ಕಾರು, ಆಮೇಲೆ ವಿಧಾನಸೌಧಕ್ಕೆ ಹೋಗಕ್ಕೆ ಇನ್ನೊಂದು ಕಾರು, ಆ ರೀತಿ ಬೇಕಾದಷ್ಟು ಮಾಡ್ತಾರೆ. ಅವ್ರಿಗೇನು ಕಡಿಮೆ ಇರೋದಿಲ್ಲ ಸರ್. ಆಮೇಲೆ ಶಿಫ್ಟ್ ವೈಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಶಿಫ್ಟ್ ವೈಸ್ ಅನ್ನೋದಕ್ಕೆ ಈಗಾಗಲೇ ನಮ್ಮ ನಾರಾಯಣಮೂರ್ತಿ ಸಾಹೇಬರು ಹೇಳಿದ್ರು 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ನೀವೆಲ್ಲರೂ ಅಂತ ಹೇಳಿದ್ರು. ಮೊನ್ನೆ ಇನ್ನೊಬ್ರು ಹೇಳಿದ್ರು ಮಹನೀಯರು, ಏನ್ ಹೇಳಿದ್ರು, 90 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು, ನೀವು ಹೆಂಡತಿ ಮಗ ನೋಡ್ಕೊಂಡು ಎಷ್ಟು ದಿವಸ ಅಂತ ಅಷ್ಟಂತ ಮನೇಲಿ ಇರ್ತೀರಿ, ಬನ್ರಿ ಹೊರಗಡೆ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು. ಅಪ್ಪ, ನಾವು ಮನೇಲಿ ಇರ್ತಕ್ಕಂಥ ಸಮಯವನ್ನು ಸಹಿತ ಟ್ರಾಫಿಕ್ ಅಲ್ಲೇ ಕಳೆಯೋದಾಗೋಗ್ಬಿಟ್ರೆ ಅಂತ ಕೆಲಸ ಯಾಕೆ ಬೇಕು ನಮ್ಗೆ? 90 ಗಂಟೆ ಒಂದು ವಾರಕ್ಕೆ ಕೆಲಸ ಮಾಡಿ, ಶನಿವಾರ ಬೇಡ, ಭಾನುವಾರ ಬೇಡ, ಅವತ್ತು ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ ಸ್ವಾಮಿ. ಇದು ಸಾಧ್ಯತೆಗಳು ಇದ್ದಾವ? ಸಾಧ್ಯತೆಗಳು ಇದ್ರೂ ಸಹಿತ ನಾವು ಮನುಷ್ಯರು, ಮಷೀನ್ಗಳಲ್ಲ. ಆದ್ದರಿಂದ ನಮ್ಗೆ ಮೊದಲನೇ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ, ಮಾಲಿನ್ಯದ ಸಮಸ್ಯೆ. ಅದ್ರ ಮಧ್ಯದಲ್ಲಿ ನೀವು ಕಂಟಿನ್ಯೂಸ್ ಕೆಲಸ ಮಾಡಿ. ಅಂದ್ರೇನು, ನಿಮಗೆ ವಿಶ್ರಾಂತಿನೇ ಬೇಡ, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಶಿಫ್ಟ್ ಮಾಡಿದ್ರೆ ಏನ್ ಪ್ರಯೋಜನ? 70 ಗಂಟೆ ಕೆಲಸ, 80 ಗಂಟೆ ಕೆಲಸ ಅಲ್ಲ ಸ್ವಾಮಿ. ಮೇ 1ನೇ ತಾರೀಕು ಇವಾಗ ಜ್ಞಾಪಿಸ್ಕೊಳ್ಳೋದು ಏನಕ್ಕೆ? ನಾವು ಇಡೀ ಜಗತ್ತಿನಲ್ಲಿ ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸೋದು ಏನಕ್ಕೆ? 8 ಗಂಟೆಗಳ ಕಾಲ ಕೆಲಸದ ಸಮಯವನ್ನ ಫಿಕ್ಸ್ ಮಾಡಿದ್ದದು, 8 ಗಂಟೆ ಮಾಡಬೇಕು ಅಂತ. ಆದ್ರೆ ಇವಾಗ ಏನಾಗಿದೆ, ಇವಾಗ 12 ಗಂಟೆ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸರ್ಕಾರಗಳು ಒಪ್ಕೊಂಡ್ಬಿಟ್ಟಿದ್ದಾವೆ. ಇತ್ತೀಚೆಗೆ ಏನಾಯ್ತು, 16 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ರು. ಸೊ ಇವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಸೊ ಅವ್ರು ಕೇಳ್ದ, ಅವ್ರು 70 ಗಂಟೆ ಮಾಡ್ತೀರಿ ನಾರಾಯಣಮೂರ್ತಿ ಅವರೇ, ಆಯ್ತು ನಿಮಗೆ ಬಂದು ನಿಮ್ಗೇನು ಸಂಬಳ ಸಿಗುತ್ತಲ್ಲ, ನಿಮ್ಗೇನು ಆದಾಯ ಸಿಗುತ್ತಲ್ಲ ಅದು ನಮ್ಗೆ ಕೊಡಿ, ನಾನು ಮಾಡ್ತೀನಿ ಕೆಲಸನ. ಸೊ ಇನ್ನೊಂದು 90 ಗಂಟೆ ಅಂತ ಹೇಳ್ತಾರಲ್ವಾ, ಆಯ್ತು ನಿಮ್ಗೆ ಎಷ್ಟು ಮಾಡ್ತೆ? ಒಂದು ದಿನಕ್ಕೆ ಅವ್ರ ಸಂಬಳ 14 ಲಕ್ಷ ರೂಪಾಯಿ. ಆಯ್ತು ಸ್ವಾಮಿ ನಮ್ಗೆ 10 ಲಕ್ಷ ರೂಪಾಯಿ ಕೊಡಿ, ನಾನು 90 ಗಂಟೆ ಕೆಲಸ ಮಾಡ್ತೀನಿ ಅಂತ ಹೇಳೋರು ಇದ್ದಾರೆ. ಸೊ ಇವೆಲ್ಲವನ್ನು ಬಿಟ್ಬಿಟ್ಟು ಸರ್, ಆಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ಗೆ ಒಂದು ದೊಡ್ಡ ಮೇಜರ್ ಸಮಸ್ಯೆ ಇದೆ, ಗಮನ ಇಟ್ಕೊಳ್ಳಿ ನೀವು. ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ. ಯಾವುದು ಅಂತಂದ್ರೆ ಸ್ಕೂಲ್ ಬಸ್ಗಳು. ಯಾಕಂದ್ರೆ ಶಾಲಾ ವಾಹನಗಳು ಎಲ್ಲೆಲ್ಲಿ, ಯಾಕಂದ್ರೆ ಇಡೀ ಬೆಂಗಳೂರು ತುಂಬಾ ಇಂಟರ್ನ್ಯಾಷನಲ್ ಶಾಲೆಗಳು, ಖಾಸಗಿ ಶಾಲೆಗಳು, ಅನೇಕಗಳು ಹುಟ್ಟಿದಂಗೆ ಎಲ್ಲೆಲ್ಲೋ ಹುಟ್ಟಿಬಿಟ್ಟಿದ್ದಾವೆ. ಆ ಒಂದೊಂದು ಶಾಲೆ ಕನಿಷ್ಠ ಅಂದ್ರೆ 20 ರಿಂದ 30 ಬಸ್ಗಳು ಇರ್ತವೆ. ಅವು ತಮ್ಮ ಪರಿಧಿ ಅಲ್ಲ, ಕನಿಷ್ಠ ಒಂದು 30 ಕಿಲೋಮೀಟರ್ ಪರಿಧಿಯಲ್ಲಿ ಓಡಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡ್ ಬರ್ತವೆ, ಬಿಟ್ಟು ಬರ್ತವೆ. ಬೆಳಗ್ಗೆ ಆಗೋಗ್ಬಿಟ್ರೆ ನೀವು ಬರೀ ಸ್ಕೂಲ್ ಬಸ್ಗಳೇ ಇರ್ತವೆ, ಯೆಲ್ಲೋ ಬಸ್ಗಳೇ ಇರ್ತವೆ. ನೀವೇ ಗಮನಿಸ್ತಾ ಹೋಗಿ, ನೀವು ಬರೀ ಯೆಲ್ಲೋ ಬಸ್ಗಳೇ. ಮಧ್ಯಾಹ್ನ ಅದೇ ಟ್ರಾಫಿಕ್ ಪ್ರಾಬ್ಲಮ್ಸು, ಸಮಸ್ಯೆ ಆಗೋದು. ಸೊ ಬೇಕಿಲ್ಲ, ಅದಕ್ಕೊಂದು ರೂಲ್ಸ್ ಮಾಡಬೇಕಾಗಿತ್ತು, ಮಾಡಿದವರು ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ. ಒಂದು ಶಾಲೆ ಇದ್ರೆ ಅದರ 5 ಕಿಲೋಮೀಟರ್ ಪರಿಧಿಯಲ್ಲಿ ಮಾತ್ರ ಅಡ್ಮಿಷನ್ ಕೊಡ್ಬೇಕು ಅಂತಿತ್ತು. ಆದ್ರೆ ಆ ರೀತಿ ಇಲ್ಲ. ನೀವು ಇಲ್ಲಿರೋನು ಹೋಗ್ಬಿಟ್ಟು ಬನಶಂಕರಿಯಲ್ಲಿ ಸ್ಕೂಲ್ ಇದ್ರು ಅವನು ಗಾಡಿ ತಗೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಮಕ್ಕಳನ್ನ. ಅಂದ್ರೆ ಟ್ರಾಫಿಕ್ ಸಮಸ್ಯೆಗೆ ಬಹಳ ಮೂಲ, ಅದು ಒಂದು ಮುಖ್ಯ ಕಾರಣ ಆಗಿದೆ. ಆದ್ರಿಂದ ನಿಮ್ಮ ಯಾವುದೇ ಶಾಲೆ ಇರಲಿ, ನಿಮ್ಮ ಪರಿಧಿಯ 5 ಕಿಲೋಮೀಟರ್ ಒಳಗಡೆ ಮಾತ್ರ ನೀವು ವಾಸ ಇರ್ತಕ್ಕಂಥವ್ರಿಗೆ ಅಡ್ಮಿಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿ, ಕನಿಷ್ಠ ಅಂದ್ರೆ 50% ಬಸ್ಗಳು ಬಂದಾಗ್ತವೆ. ನೋಡೋಣ ಸರ್, ಇನ್ ಮುಂದೆ ಆದ್ರೂ
ಸಾರ್ವಜನಿಕರ ಕಡೆ ಅಥವಾ ವಾಹನ ಸವಾರರ ಕಡೆ ಗಮನ ಕೊಡುತ್ತಾ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ರೀತಿಯ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಎಲ್ಲವೂ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. IT-BT ಸೆಕ್ಟರ್ಗಳನ್ನು ಬೆಂಗಳೂರಲ್ಲೇ ಸ್ಥಾಪನೆ ಮಾಡಬೇಕು ಅನ್ನೋದು, ಅಂದರೆ ಪಕ್ಕದ ಜಿಲ್ಲೆಗಳಿಗೆ ಅದು ಸ್ಥಳಾಂತರ ಆದರೆ ಅಲ್ಲೂ ಕೂಡ ಈ ಸಮಸ್ಯೆ ಕಡಿಮೆ ಆಗ್ಬೋದು. ಆ್ಯಂಡ್ ಈ ಶೋಕಿ ಏನಿರುತ್ತಲ್ಲ, ಒಬ್ಬೊಬ್ಬರು 10 ವ್ಯಾನ್ಗಳನ್ನು ಇಟ್ಕೊಳ್ಳುವಂಥದ್ದು, ಅದನ್ನು ಕಡಿಮೆ ಮಾಡಬೇಕು. ಒಬ್ಬರು 10 ಅಂದರೆ ಒಂದು ಮನೆಯಲ್ಲಿ 10 ಜನ ಇದ್ದರೆ 10 ಕಾರನ್ನು ಓಡಾಡ್ತಾರೆ. ಸರ್ ಭಾಳ ಚೆಂದಾಗಿ ಹೇಳಿದರು, ಒಬ್ಬರು ಒಂದು 10 ಜನ ಕರ್ಕೊಂಡೋದ್ರೆ ಅದು ಮತ್ತೆ ಆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅಂತೇಳಿ. ಸೊ ಪ್ರಮುಖವಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಅಂದರೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತೇಳಿ, ಇರುವಂಥ ಜಾಗ ಹಾಗೇ ಇರುತ್ತೆ, ಬಟ್ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಡೆ ಒಂದು ತಜ್ಞರ ಜೊತೆಗೆ ಚರ್ಚಿಸಿ ಈ ಸಮಸ್ಯೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.